ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೇದರ ಜಿಲ್ಲೆಯ ಸಿಕಂದ್ರಾಪುರ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಪೂಜ್ಯ ಬಂತೆ ಧಮ್ಮಾನಂದ ಥೇರೋ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಪೂಜ್ಯ ಬಂತೆ ಜ್ಞಾನಸಾಗರ್ ಹಾಗೂ ಉದ್ಯಮಿಗಳಾದ ಎಸ್.ಆರ್. ಪೀಟರ್ ಅವರು ಮೂರ್ತಿ ಅನಾವರಣ ಮಾಡಿದರು. ಕಾರ್ಯಕ್ರಮ ಉದ್ದೇಶಿಸಿ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳಿ ಅವರು ಮಾತನಾಡಿ, ಮಹಾಪುರುಷರು ಯಾರೇ ಆಗಿರಲಿ ಸಮಾಜಕ್ಕೆ ಒಂದೇ ಸಂದೇಶವನ್ನು ನೀಡಿದ್ದಾರೆ. ಧರ್ಮ ಪ್ರಚಾರಕರಾಗಿ ಜಾತಿ ಬೇರೆ ಬೇರೆ ಆಗಿದ್ರೂ ಕೂಡ ಮನುಕುಲ ಎಲ್ಲರೂ ಒಂದೇ ಎಂದು, ಎಲ್ಲರೂ ಸಮಾನರು ಎಂದು ಸಾರಿದ್ದಾರೆ. ಮಹಾಪುರುಷರ ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಅವರ ತತ್ವಾದರ್ಶಗಳನ್ನು ಎಲ್ಲರೂ ಪಾಲಿಸಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣದ ಕ್ರಾಂತಿ ಮಾಡಿದ್ರು. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯೂ ಕೂಡ ಶಿಕ್ಷಣ ಪಡೆಯಬೇಕು ಎನ್ನುವುದು ಅವರ ಸಂಕಲ್ಪ ಆಗಿತ್ತು. ಅದರಂತೆ ಮಕ್ಕಳಿಗೆ ಶಿಕ್ಷಾವಂತರಾಗಿ ಮಾಡಿ IAS, IPS, ಡಾಕ್ಟರ್, ಇಂಜಿನಿಯರ್ಗಳನ್ನಾಗಿ ಮಾಡಬೇಕು. ಅಂದಾಗಲೇ ಭಾರತ ವಿಶ್ವಗುರು ಆಗಲು ಸಾಧ್ಯವಾಗಿದೆ ಎಂದರು. ದ್ವೇಷ ಮನೋಭಾವನೆ ಪಸರಿಸದೆ ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಂಡು ಪ್ರೀತಿ ಸೌಹಾರ್ದತೆಯಿಂದ ಎಲ್ಲರೂ ಬಾಳ್ವೆ ಮಾಡಬೇಕಾಗಿದೆ ಎಂದು ತಿಳಿಸಿದರು. ಪ್ರೊಫೆಸರ್ ಶಿವಶರಣಪ್ಪ ಹುಗ್ಗೆ ಪಾಟೀಲ್ ಅವರು ವಿಶೇಷ ಉಪನ್ಯಾಸ ನೀಡುತ್ತಾ, ಇಡೀ ಜಗತ್ತಿನಲ್ಲಿಯೇ 32 ಡಿಗ್ರಿಗಳನ್ನು ಪಡೆದ ಏಕೈಕ ವ್ಯಕ್ತಿ ಯಾರಾದರೂ ಆಗಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗಿದ್ದಾರೆ. ಮನುವಾದವನ್ನು ಮೆಟ್ಟಿ ನಿಂತಿರುವ ಮಹಾಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಮಾಡುವ ಮೂಲಕ ಯುವ ಪೀಳಿಗೆಗೆ ದಾರಿ ದೀಪವಾಗಲಿದೆ ಎಂದರು. ಬಾಬಾ ಸಾಹೇಬರು ಮೂರ್ತಿ ನೋಡಿದರೆ, ಭಾವಚಿತ್ರ ನೋಡಿದರೆ ಒಂದು ರೀತಿಯಲ್ಲಿ ಅವರು ಮಹಾರಾಜರಂತೆ ಕಾಣ್ತಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಷ್ಟದಲ್ಲಿ ಅರಳಿದ ಕಮಲರಾಗಿದ್ದಾರೆ. ಇವತ್ತು ನಾವು ನೀವು ಈ ಮಟ್ಟಕ್ಕೆ ಬರಲು, ಮುಖ್ಯವಾಗಿ ಮಹಿಳೆಯರು ಸರಿ ಸಮಾನವಾಗಿ ಸ್ವತಂತ್ರವಾಗಿ ಬದುಕಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ರಾಂತಿಯಿಂದಲೇ ಸಾಧ್ಯವಾಗಿದೆ. ಬಾಲ್ಯದಿಂದ ಸಾಯುವವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಘರ್ಷದ ಬದುಕು ಬದುಕಿದ್ದಾರೆ. ಬರೀ ಅವರಿಗಾಗಿ ಅಲ್ಲ, ಬರೀ ಒಬ್ಬರಿಗಾಗಿ ಅಲ್ಲ, ಮನುಕುಲದ ಉದ್ಧಾರಕ್ಕಾಗಿ, ಸಮಾನತೆಗಾಗಿ. ಕಟ್ಟಕಡೆಯ ವ್ಯಕ್ತಿಯೂ ಕೂಡ ಶಿಕ್ಷಣದಿಂದ, ಸ್ಥಾನಮಾನದಿಂದ ವಂಚಿತರಾಗಿರಬಾರದು ಎನ್ನುವ ಕಾರಣಕ್ಕಾಗಿ, ಹಾಗಾಗಿ ಬಾಬಾ ಸಾಹೇಬರ ಸಂಕಲ್ಪವನ್ನು ನಾವೆಲ್ಲರೂ ಕಾರ್ಯರೂಪಕ್ಕೆ ತರಬೇಕಾಗಿದೆ. ಎಲ್ಲರೂ ಶಿಕ್ಷಾವಂತರಾಗಬೇಕಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಕಲಬುರಗಿಯ ಯುವ ಚಿಂತಕರು ಡಾಕ್ಟರ್ ಅನಿಲ್ ಟೆಂಗ್ಲಿ ಅವರು ವಿಶೇಷ ಉಪನ್ಯಾಸ ನೀಡಿದರು. ಕಾರ್ಯಕ್ರಮ ಉದ್ದೇಶಿಸಿ ಗ್ರಾಮದ ಮುಖಂಡರಾದ ಅಂಬದಾಸ ಸೋನಿ ಅವರು ಮಾತನಾಡಿ, ಬಹು ವರ್ಷಗಳಿಂದ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಸ್ಥಾಪಿಸಿ ಅದರ ಉದ್ಘಾಟನೆ ಮಾಡಬೇಕು ಎನ್ನುವುದು ಗ್ರಾಮಸ್ಥರ ಆಶಯವಾಗಿತ್ತು. ಇವತ್ತು ಗ್ರಾಮಸ್ಥರೆಲ್ಲರ ಸಹಕಾರದಿಂದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಅಚ್ಚುಕಟ್ಟಾಗಿ ನೆರವೇರಿಸಲಾಗಿದೆ. ಇದಕ್ಕಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಇದೇ ಕಾರ್ಯಕ್ರಮದ ನಿಮಿತ್ತವಾಗಿ ದಂಡೆ ಪರಿವಾರ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಪೂಜ್ಯ ಬಂತೆ ಧಮ್ಮಾನಂದ ಥೇರೋ, ಪೂಜ್ಯ ಬಂತೆ ಜ್ಞಾನಸಾಗರ್, ದಲಿತ ಮುಖಂಡರಾದ ಮಾರುತಿ ಬೌದೆ, ಬಾಬುರಾವ್ ಪಾಸ್ವಾನ್, ಸುಭಾಷ್ ವರ್ಮಾ, MD ಫಿರೋಜ್ ಖಾನ್, ಡಾಕ್ಟರ್ ಅನಿಲ್ ಟೆಂಗ್ಲಿ, KT ವಿಶ್ವನಾಥ್, ನಿವೃತ್ತ ಅಧಿಕಾರಿಗಳು, RTO ಬೀದರ್, ಶರಣು ಹಂಗರ್ಗಿ, ಪರಿವರ್ತನಾ ಕಲಾ ತಂಡ ಕಲಬುರಗಿ, ಕಲ್ಯಾಣರಾವ್ ಭೋಸಲೆ ದಲಿತ ಮುಖಂಡರು, ದೇವೇಂದ್ರ ಸೋನಿ ದಲಿತ ಮುಖಂಡರು, ವೈಜನಾಥ ದಂಡೆ ದಲಿತ ಮುಖಂಡರು, ಸಿಕಂದ್ರಾಪುರ, ನೀಲಕಂಠ ದಂಡೆ ದಲಿತ ಮುಖಂಡರು, ತುಕಾರಾಮ ದಂಡೆ, ಚಂದ್ರಕಾಂತ್ ನಿರಾಟೆ, ಮಲ್ಲಿಕಾರ್ಜುನ್ ಡೋಣೆ, ಶ್ರೀಮತಿ ಮೀನಾಕ್ಷಿ ಮಾದಪ್ಪ, ಶ್ರೀಮತಿ ಶ್ರೀದೇವಿ ಅಂಬದಾಸ್, ಈಶ್ವರ ಸೋನಿ, ಶ್ರೀಮತಿ ಸುಂದ್ರಮ್ಮ ನಾಗಪ್ಪ, ವಿಶಾಲ್ ಪುಂಡ್ಲಿಕ್, ಶಿವರಾಜ್ ಸಂಬಪ್ಪ, ಮಾರುತಿ B ಕಂಟೆ, ಸಂತೋಷ್ M, ಅಂಬದಾಸ್ ಸೋನಿ, ಉಮೇಶ್ ಜೋತ್ಕಿಕರ್, ಓಂಕಾರ್ ಖಂದಾರೆ, ಗಂಗಾರಾಮ್ ಖಂದಾರೆ, ನರೇಶ್ ದಂಡೆ, ಪರಶುರಾಮ್ ಸೋನಿ, ಪಂಡರಿ ಖಂದಾರೆ, ತುಕಾರಾಮ್ ಮುತ್ತಂಗಿಕರ್, ಮುಖಂಡರಾದ ಗೋವಿಂದ್ ಪೂಜಾರಿ, ಅಶೋಕ್ ಆಲೂರ್ಕರ್ ಸೇರಿದಂತೆ ಗ್ರಾಮದ ಹಿರಿಯರು, ಮುಖಂಡರು, ಮಹಿಳೆಯರು, ಮಕ್ಕಳು ಉಪಸ್ಥಿತರಿದ್ದರು. ಬಹಳ ಸುಂದರವಾಗದ. ಮತ್ತು ಮುಂದೆ ಏನೋ ನನ್ನಲ್ಲಿ ಸಹಾಯ ಇರ್ತದ. ತನ್ನ ಮನದಲ್ಲಿಂದ ಎಲ್ಲ ಸಮಾಜ ಜೊತೆ ಇದ್ದೀನಿ, ಈ ಸಮಾಜ ಜೊತೆ ಇರ್ತೀನಂತ ತಮ್ಮೆಲ್ಲರಿಗೂ ವಂದಿಸುತ್ತ, ಯಾಕೆ ಸುಮಾರು ಅಲ್ಲಿ ನಾವು ಬಂದಿದ್ದೆ 12-1 ಅದೇ ದಿನ ಉಂಟು ದಿನ, ಅದಕ್ಕೆ ಜಲ್ದಿ ಹೋಯ್ತಾ ಅಂತ ಅಪ್ಪಣೆ ಕೇಳಿ ಮಂತೇಜಿಯವ್ರ ಅಪ್ಪಣೆ ಕೊಟ್ಟ ಮೇಲೆ ನಾ ಮಾತಾಡ್ದ. ಯಾಕೆ ವೇದಿಕೆ ಮೇಲೆ ಗುರುಗಳು ಇದ್ಮೇಲೆ ಹಂಗೆ ಹೋಗೋದು ಸರಿ ಅನ್ಸಲ್ಲ, ಅದಕ್ಕೆ ಅವ್ರ ಅಪ್ಪಣೆ ತಗೊಂಡಿದ್ದೀನಿ. ಯಾರೇ ಮಹಾನ್ ಪುರುಷರು, ಅಂಬೇಡ್ಕರ್ ಅವರಾಗ್ಲಿ, ಬಸವಣ್ಣವರಾಗ್ಲಿ, ಮತ್ತು ಮೊಹಮ್ಮದ್ ಪೈಗಂಬರವರಾಗ್ಲಿ, ಯೇಸುವರಾಗ್ಲಿ, ಇವರು ಒಂದೇ ಸಮಾಜಕ್ಕೆ ಸೇರಿದಂಥ ವ್ಯಕ್ತಿ ಇಲ್ಲ. ಅವರು ಧರ್ಮ ಪ್ರಚಾರಕರು, ಮಾನವ ಜಾತಿ ಒಳ್ಳೇದಾಗ್ಲಿ ಅಂತ ಇಡೀ ಜಗತ್ತು ತುಂಬ ಓಡಾಡಿದ್ರು. ನಾವು ಅವ್ರು ಹಾಕೊಟ್ಟಂಥ ಮಾರ್ಗ, ಅವ್ರ ಆದರ್ಶ ಪಾಲನೆ ಮಾಡಬೇಕು. ಅವ್ರೇನು ಸಂದೇಶ ಕೊಟ್ಟರು ವಿಶ್ವಕ್ಕೆ, ಅದನ್ನು ನಾವು ಪಾಲನೆ ಮಾಡೋದು ಭಾಳ ಮುಖ್ಯ. ಅದು ಮಾಡಿದೆ ಅಂದರೆ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಶಿಕ್ಷಣ, ನಮ್ಮ ಜನರ ಶಿಕ್ಷಣದ ಮುಂದೆ ಬರಬೇಕು, ಹೋರಾಟ ಮಾಡಬೇಕು, ಇದೆಲ್ಲ ನಾವು ಇದು ಮಾಡ್ಬೇಕು. ಮೇನ್ IAS ಆಫೀಸರ್ ಆಗ್ಬೇಕು, ನಮ್ಮವರು DC ಆಗ್ಬೇಕು, SP ಆಗ್ಬೇಕು. ಹಾಗೆ ಕ್ರಾಂತಿ ಆಗ್ತದ, ಕಟ್ಟಕಡೆ ವ್ಯಕ್ತಿ ಕೂಡ ಒಂದು ಒಳ್ಳೆ ಸ್ಥಾನ ಸಿಗ್ತದ. ಅದು ಡಾಕ್ಟರ್ ಬಾಬಾ ಸಾಹೇಬ್ರು ಕನಸಿತ್ತು. ಆ ಕನಸು ಮಾಡೋಂಥ ಕೆಲಸ ನಿಮ್ದೇ ಇಲ್ಲ, ನಮ್ದು ಅದ. ನಾವೆಲ್ಲರೂ ಕೂಡ ಮಾಡ್ಬೇಕು. ಬಡ ದೀನ್ ದಲಿತ ಮೇಲೆತ್ತರೆ ನಮ್ಮ ದೇಶ ಉದ್ಧಾರ ಆಗ್ತದೆ. ಒಬ್ಬರಿಗೆ ಸುಮ್ ಕೂಡ್ಸೋದು, ಒಬ್ಬರಿಗೆ ಎಬ್ಸೋದು ಅದು ಇಲ್ಲ. ಎಲ್ಲರೂ ಸರಿಸಮಾನವಾಗಿ ಬೆಳಿಬೇಕು, ಸರಿಸಮಾನವಾಗಿ ಹೇಳ್ಬೇಕು. ಅಂದಾಗೆ ಭಾರತ ವಿಶ್ವಗುರು ಆಗ್ತದೆ. ವಿಶ್ವಗುರು ಒಂದೇ ಸಮಾಜದಿಂದ ಒಬ್ಬರ್ಲಿಂದ ಆಗಲ್ಲ. ಇಡೀ ಎಲ್ಲಾ ಸಮಾಜದವ್ರು ಒಂದಾಗಿ ಒಗ್ಗಟ್ಟಾಗಿ ನಮ್ಮ ದೇಶ ಮ್ಯಾಲ್ ಬರ್ಬೇಕಂತಂದ್ರೆ ನಾವೆಲ್ಲ ಶಿಕ್ಷಣ ಕ್ರಾಂತಿ ಮಾಡಬೇಕು. ಎಕಾನಮಿಕ್ದಾಗ, ಫೈನಾನ್ಸ್ದಾಗ ಬಹಳ ಮುಂದೆ ನಮ್ಮ ದೇಶ, ಅವಾಗೇ ನಮ್ಮ ವಿಶ್ವಗುರು ಆಗ್ತದೆ 2047ದಾಗ. ಅದಕ್ಕೆ ಇತ್ತೀಚೆಯಿಂದ ನೋಡ್ತಾ ಇದ್ದೀರಿ ಅಶಾಂತಿ ಎಲ್ಲ ಕಡೆ. ನಾವು ದೇಶ ಮನೋಭಾವನೆ ಎಂದು ಡಾಕ್ಟರ್ ಬಾಬಾ ಸಾಹೇಬ್ ಸಂವಿಧಾನ ಒಂದು ಮುಂಜಾನೆ ಎಲ್ಲ ಸ್ಕೂಲ್ನ ಓದ್ಕೊತಾರ. ದೇಶದ ಐಕ್ಯತೆಗಾಗಿ, ಅಖಂಡತೆಗಾಗಿ ಅಂತ ಒಂದು ವರ್ಡ್ ಅದ. ನಾವು ದೇಶ ಮೊದಲು, ದೇಶ ಇದ್ರೆ ನಾವು ಎಂದೂ ದೇಶದ ಬಗ್ಗೆ ಮಾತಾಡ್ತಿದ್ರು. ಅಂಬೇಡ್ಕರ್ ಜಿ ಅವರು ಭಾರತ ದೇಶ ಬಗ್ಗೆ ಒಂದಾಗಿ ಒಗ್ಗಟ್ಟಾಗಿರ್ಬೇಕೆಲ್ಲ ನಮ್ಮ ಜನ. ದೇಶ ಬಂದ ನಾವೆಲ್ಲರೂ ಒಂದಾಗಿರ್ಬೇಕಂತ ನಾ ಎಲ್ಲ ಸಮಾಜಕ್ಕೆ ನನ್ನ ಕೈ ಜೋಡಿಸಿ ವಿನಂತಿ ಮಾಡ್ಕೋತೀನಿ. ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರಾಗಲಿ, ಭಗವಾನ್ ಬುದ್ಧವರಾಗಲಿ, ಬಸವಣ್ಣವರಾಗಲಿ, ಇವರೆಲ್ಲ ಶಾಂತಿ ನೆಲೆಸ್ಬೇಕು ಈ ನೆಲದಲ್ಲಿ ಅಂತ ಭಾಳ ಪ್ರಯತ್ನ ಮಾಡಿ ಹೋರಾಟ ಮಾಡಿದರು. ಅಸ್ಪೃಶ್ಯತೆ ಬಗ್ಗೆ ಹೋರಾಟ ಮಾಡಿದ್ರು ಅಂಬೇಡ್ಕರ್ ಜಿಯವರು. ಈಗೆಲ್ಲ ಒಂದು ಸ್ಕೀಮ್ ಲೈನಿಗೆ ಬಂದದ್ದು. ಅದು ಹಂಗಂತ ಬಿಡ್ಲೇಬೇಡ, ಎಲ್ಲ ಕಡೆ ಮಕ್ಕಳು ಎಲ್ಲೆಲ್ಲದ ಅದು ನಿವಾರಣೆ ಮಾಡಿ ಎಲ್ಲರೂ ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಒಂದೇ ತರ ಕುಂತು ಕೆಲಸ ಮಾಡೋಂಥ ವಾತಾವರಣ ನಾವೆಲ್ಲ ಸೋಕಾಲ್ಡ್ ಲೀಡರ್ಸ್, ಸೋಕಾಲ್ಡ್ ಪ್ರಮುಖ ನಾಯಕರು ಎಲ್ಲ ಸಮಾಜದವ್ರು ಮಾಡಿದ್ರೆ ನಮ್ಮ ದೇಶದಾಗ ಶಾಂತಿ ಸುವ್ಯವಸ್ಥೆ ಕಾಪಾಡೋದ್ಲೆ ಆಗ್ತಂತ ನಮ್ಗೆಲ್ಲರಿಗೆ ಹೇಳುತ್ತಾ ನನ್ನನ್ನು ಕರೆಸಿ ಎರಡು ಮಾತಾಡಿದ್ರು. ಯಾಕಂದ್ರೆ ಬಾಬಾ ಸಾಹೇಬ್ ನಮಗಾಗಿ ಏನ್ ತ್ಯಾಗ ಮಾಡಿದ್ರು, ಏನ್ ಕಷ್ಟಪಟ್ರು, ಎಷ್ಟು ಸಮಸ್ಯೆನ ಎದುರಿಸಿದ್ರು ಅಂತ ಹೇಳಿ ನಮ್ಗೆ ಅರ್ಥ ಆಗ್ಬೇಕಾಗಿದೆ. ಬಾಬಾ ಸಾಹೇಬರು ಎಲ್ಲೋ ದೇವ್ರು ಕಳಿಸಿದಿರ್ತಕ್ಕಂಥ ಆಸ್ಮಾನದಿಂದ ಬಂದಿರತಕ್ಕಂತ ವ್ಯಕ್ತಿ ಅಲ್ಲ. ನಮ್ಮ ನಡುವಿನೇ ಸಾಕಷ್ಟು ನೋವುಗಳನ್ನ ತಿಂದಿ ಬೆಳೆದಿರ್ತಕ್ಕಂಥವ್ರು ಬಾಬಾ ಸಾಹೇಬರು. ನೋಡಿ ಎಷ್ಟು ನೋವನ್ನ ಬಾಬಾ ಸಾಹೇಬರು ಅನುಭವಿಸಿದ್ದಾರೆ ಅಂದ್ರೆ, ಅವ್ರು ಹುಟ್ಟಿದ 6 ವರ್ಷಕ್ಕೆ ಬಾಬಾ ಸಾಹೇಬರು ತಮ್ಮ ತಾಯಿಯನ್ನ ಕಳ್ಕೊತಾರೆ. ಹುಟ್ಟಿದ ಬರೀ 6 ವರ್ಷಕ್ಕೆ ತಾಯಿಯನ್ನ ಕಳ್ಕೊಂಡು ತಬ್ಬಲಿ ಆಗ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. 14 ಎತ್ತಿರ್ತಾರೆ ತಾಯಿ. ಬಾಬಾ ಸಾಹೇಬರ ತಾಯಿ ಬಹಳ ದಿನ ಬದುಕಲ್ಲ. 6 ವರ್ಷದವರಿದ್ದಾಗ ಬಾಬಾ ಸಾಹೇಬರನ್ನ ಬಿಟ್ಟು ಹೋಗ್ತಾರೆ. ನೋಡಿ, ತಾಯಿ ಅಂದ್ರೆ ನಮ್ಮ ಹಳ್ಳಿನಲ್ಲಿ ಮಾತು ಹೇಳ್ತಾರೆ, ತಂದೆ ಸಾಯ್ಬೇಕು ಆದ್ರೆ ತಾಯಿ ಸಾಯ್ಬಾರ್ದು ಅಂತೆ. ತಾಯಿಯನ್ನ ಕಳ್ಕೊಂಡು ಬಾಬಾ ಸಾಹೇಬ್ ತಬ್ಬಲಿ ಆಗ್ತಾರೆ. ಅದು ಎಷ್ಟೋ ಸಾರಿ ಜೀವನದಲ್ಲಿ ಅದನ್ನ ಹೇಳ್ಕೊಂಡಿದ್ದಾರೆ ಬಾಬಾ ಸಾಹೇಬರು. ಅವರ ತಾಯಿಯ ಪ್ರೀತಿ ಕೊರತೆ ಅವ್ರನ್ನ ಕಾಡಿದೆ ಬಂಧುಗಳೇ, ಕಾಡಿದೆ. ಹೀಗೆ ಬರೀ 6 ವರ್ಷಕ್ಕೆ ತಮ್ಮ ತಾಯಿಯನ್ನ ಕಳ್ಕೊಂಡು ಬಾಬಾ ಸಾಹೇಬರು ಸಾಕಷ್ಟು ನೋವುಗಳನ್ನ ಅನುಭವಿಸಿದ್ರು. ಆ ನೋವಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನಂದ್ರೆ ತಮ್ಮ ತಂದೆ ಆಶ್ರಯನಲ್ಲಿ ಬೆಳೀತಾರೆ. ಮೊದಲನೇದಾಗಿ ತಮ್ಮ ತಾಯಿಯನ್ನ ಕಳ್ಕೊಂಡು ತಾಯಿಯ ಪ್ರೀತಿಯ ಕೊರತೆನಲ್ಲಿ ಬಾಬಾ ಸಾಹೇಬರು ಬೆಳೆದ್ರು. ಆ ತಾಯಿಯ ಮಮತೆಯನ್ನ ಬಾಬಾ ಸಾಹೇಬರು ಕಾಣಲಿಲ್ಲ ಈ ವ್ಯವಸ್ಥೆಯಿಂದ. ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಷ್ಟೊಂದು ದೊಡ್ಡ ಜ್ಞಾನವಂತ ಶಕ್ತಿಯಾಗಿ ಈ ದೇಶದಲ್ಲಿ ಬೆಳೆಯೋದಕ್ಕೆ ಸಾಧ್ಯವಾಗಿದ್ದು ಅವ್ರ ತಂದೆಯಿಂದ ಸಿಕ್ಕಿರ್ತಕ್ಕಂಥ ಸಂಸ್ಕಾರದಿಂದ ಅನ್ನೋದನ್ನ ನಾವು ನೆನಪು ಮಾಡ್ಕೊಳ್ಬೇಕು. ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ನನ್ ಮಗ ಒಬ್ಬ ದೊಡ್ಡ ಸಮಾಜ ಸುಧಾರಕ ಆಗ್ಬೇಕು, ಈ ದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆ ತರಬೇಕು ಅಂತ ಅನ್ಕೊಂಡವರು ಮೊದಲು ಅವ್ರ ತಂದೆಯಿಂದ ಬಾಬಾ ಸಾಹೇಬ್ರಿಗೆ ಸಂಸ್ಕಾರ ಸಿಕ್ಕಿದೆ. ನಿಮ್ಗೆಲ್ರೂ ಕೂಡ ನೆನಪಿರ್ಲಿ ಬಂಧುಗಳು. ಬಾಬಾ ಸಾಹೇಬ್ರನ್ನ ಇಂಗ್ಲಿಷ್ ಮತ್ತು ಗಣಿತವನ್ನ ಕಲಿಸ್ಕೊಟ್ಟವರು ಅವ್ರ ತಂದೆ. ಇಂತಹ ಸ್ಫೂರ್ತಿದಾಯಕ ಆಗಿರ್ತಕ್ಕಂಥ ತಂದೆ ಬಾಬಾ ಸಾಹೇಬ್ರ ಮದುವೆ ಆದ ಸ್ವಲ್ಪ ದಿನಕ್ಕೆ ಏನಂದ್ರೆ ಬಾಬಾ ಸಾಹೇಬ್ರನ್ನ ಬಿಟ್ಟು ಹೋಗ್ತಾರೆ. ಅವರ ತಂದೆಯೇ ಅವ್ರ ಕುಟುಂಬಕ್ಕೆ ಬೆನ್ನೆಲುಬಾಗಿರ್ತಾರೆ. ಅಂತಹ ಶಕ್ತಿ ಪ್ರೇರಣೆ ಆಗಿರ್ತಕ್ಕಂಥ ಅವರ ತಂದೆ ಬಾಬಾ ಸಾಹೇಬ್ರನ್ನ ಮಧ್ಯದಲ್ಲಿ ಕೈ ಬಿಟ್ಟು ಹೋಗ್ತಾರೆ ಬಂಧುಗಳ. ಇದರಿಂದ ಸಾಕಷ್ಟು ನೋವುಗಳನ್ನ ಬಾಬಾ ಸಾಹೇಬರು ಎದುರಿಸಬೇಕಾಯ್ತು. ಅವರ ಕುಟುಂಬದ ಜವಾಬ್ದಾರಿ ಅವರಿಗೆ ಹೊರೆ ಆಯ್ತು. ಬಾಬಾ ಸಾಹೇಬರಿಗೆ ಅವರ ತಂದೆ ಎಲ್ಲ ರೀತಿಯಿಂದಲೂ ಕೂಡ ಶಕ್ತಿಯಾಗಿದ್ರು. ಅಂತಹ ಶಕ್ತಿ ಪ್ರೇರಣೆಯನ್ನ ಬಾಬಾ ಸಾಹೇಬರು ಮಧ್ಯದಲ್ಲಿ ಕಳ್ಕೊಂಡು ತಬ್ಬಲಿ ಆಗ್ತಾರೆ ಬಂಧುಗಳೇ. ಆ ನೋವನ್ನ ಬಾಬಾ ಸಾಹೇಬರು ಅನುಭವಿಸ್ತಾರೆ.
ವರ್ಷಗಳಿಂದ ಗುಲಾಮರಾಗಿರ್ತಕ್ಕಂಥ ಈ ಜನರಿಗೆ ದೇಶದ ರಾಜರನ್ನಾಗಿ ಮಾಡೋದಕ್ಕಾಗಿ ಬಾಬಾ ಸಾಹೇಬರು ನಮಗ್ ನಿಮ್ಗಾಗಿ ಏನಂದ್ರೆ ಓಟಿನ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದ್ರು. ಅವರ ಜೀವನದ ಅರ್ಧ ವಯಸ್ಸು ಅಂತಂದ್ರೆ ನಮ್ಮ ನಿಮ್ಗೆ ಓಟಿನ ಹಕ್ಕಿಗಾಗಿ ಹೋರಾಟ ಮಾಡ್ತಾರೆ. ಅಂತಹ ಓಟಿನ ಹಕ್ಕಿಗೆ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಬಾಬಾ ಸಾಹೇಬರು ತಮ್ಮ ಮುದ್ದಾದ 4 ಮಕ್ಕಳನ್ನ ಕಳ್ಕೊತಾರೆ. ತಾಯಂದ್ರೆ 4 ಮಕ್ಕಳನ್ನ. ಬಾಬಾ ಸಾಹೇಬರಿಗೆ ಒಟ್ಟು 5 ಮಕ್ಕಳು. ಆ 5 ಮಕ್ಕಳಲ್ಲಿ 4 ಮಕ್ಕಳನ್ನ ಕಳ್ಕೊಂಡಿದ್ದಾರೆ ಬಾಬಾ ಸಾಹೇಬರು. ಯಾವ ಮಗು 6 ತಿಂಗಳಕ್ಕೋ, ಯಾವ ಮಗು 1 ವರ್ಷಕ್ಕೋ, 1.5 ವರ್ಷಕ್ಕೋ ಬಾಬಾ ಸಾಹೇಬ್ರನ್ನ ಕೈ ಬಿಟ್ಟು ಹೋಗಿದಾವೆ ಮಕ್ಕಳು. ಅದರಲ್ಲಿ 1-2 ಮಕ್ಕಳು ತೀರ್ ಹೋದಾಗ ಬಾಬಾ ಸಾಹೇಬ್ರು ಬಂದ ಆ ಮಕ್ಕಳ ಮುಖ ನೋಡಕ್ಕೂ ಕೂಡ ಆಗ್ಲಿಲ್ಲ. ಒಂದು ಮಗು ಸತ್ತಾಗ ಆ ಮಗುವಿಗೊಂದು ಹೊಸ ಬಟ್ಟೆ ಹೊಸೋದಕ್ಕೂ ಕೂಡ ಬಾಬಾ ಸಾಹೇಬ್ರ ಹತ್ರ ದುಡ್ಡು ಇರಲಿಲ್ಲ. ಒಂದು ಮಗುವಿನ ಮೇಲೆ ಬಹಳಷ್ಟು ಆಸೆ ಕನಸುಗಳನ್ನ ಇಟ್ಕೊಂಡಿದ್ರು ಬಾಬಾ ಸಾಹೇಬ್ ರಾಜರತ್ನ ಅಂತ ಹೇಳಿ. ಆ ರಾಜರತ್ನ ಅಂತಕ್ಕಂಥ ಮಗ ಬಾಬಾ ಸಾಹೇಬ್ರ ತೊಡೆ ಮೇಲೆ ಪ್ರಾಣ ಬಿಟ್ಟು ಬಂಧುಗಳೇ, ಪ್ರಾಣ ಬಿಟ್ಟು ತನ್ನ ಮುದ್ದಾದ 4 ಮಕ್ಕಳನ್ನ ಕಳ್ಕೊಂಡಂತ ಬಾಬಾ ಸಾಹೇಬ್ರ ಅದು ಎಂತ ನೋವನ್ನ ಅನುಭವಿಸಿರ್ಲಿಕ್ಕಿಲ್ಲ. ತಾಯಂದ್ರೆ ಅರ್ಥ ಮಾಡ್ಕೊಡ್ರಿ. ಇಷ್ಟೆಲ್ಲ ನೋವನ್ನ ಅನುಭವಿಸ್ತಾನು ಕೂಡ ಬಾಬಾ ಸಾಹೇಬ್ರು ತಮ್ಮ ಹೋರಾಟದಲ್ಲಿ ಒಂದ್ ಹೆಜ್ಜೆನೂ ಕೂಡ ಹಿಂದಾಕ್ಲಿಲ್ಲ. ನಿರಂತರವಾಗಿ ನಿಮ್ಮೆಲ್ಲರ ವಿಮೋಚನೆಗಾಗಿ ಬಾಬಾ ಸಾಹೇಬ್ರು ಹೋರಾಟವನ್ನ ಮಾಡ್ತಾನೆ ಬಂದ್ರು. ತನ್ನ ಮುದ್ದಾದ 4 ಮಕ್ಕಳನ್ನ ಕಳ್ಕೊಂಡಂತ ಬಾಬಾ ಸಾಹೇಬ್ರು ನಮಗಾಗಿ ಹೋರಾಟ ಮಾಡುವಂತ ಸಂದರ್ಭದಲ್ಲಿ 1935ರಲ್ಲಿ ಬಂಧುಗಳೇ ಅವರ ಎಲ್ಲದಕ್ಕೂ ಕೂಡ ಶಕ್ತಿಯಾಗಿ ಪ್ರೇರಣೆ ಆಗಿರ್ತಕ್ಕಂಥ ತಮ್ಮ ಧರ್ಮ ಪತ್ನಿಯನ್ನ ಕಳ್ಕೊತಾರೆ ಬಾಬಾ ಸಾಹೇಬ್ರು, ರಮಾತಾಯಿನ. ರಮಾತಾಯಿ ಬಾಬಾ ಸಾಹೇಬ್ರ ಎಲ್ಲ ಹೋರಾಟಕ್ಕೂ ಕೂಡ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರು. ತಾಯಿಂದ್ರೆ ನೀವೆಲ್ಲರೂ ಕೂಡ ಕೇಳಿದಿರಿ, ಒಬ್ಬ ತಾಯಿ ಮಗನನ್ನ ಓದಿಸ್ತಕ್ಕಂಥದ್ದು, ಅಕ್ಕ ತಂಗಿಯರು ತಮ್ಮಂದ್ರಿಗೆ ಓದಿಸೋದನ್ನ ನೀವು ಕೇಳಿದಿರಿ. ಯಾರಾದ್ರೂ ಒಬ್ಬ ಹೆಂಡತಿ ತನ್ನ ಗಂಡನಿಗಾಗಿ ಬೇರೆಯವ್ರ ಮನೆ ಹೆಂಡಿ ಕಸ ಮಾಡಿ ಕುಳ್ಳು ಮಾರಿ ಅದ್ರಲ್ಲಿ ಬಂದಿರ್ತಕ್ಕಂಥ ದುಡ್ಡಲ್ಲಿ ವಿದೇಶದಲ್ಲಿ ತನ್ನ ಗಂಡನಿಗೆ ಓದಿಸಿರ್ತಕ್ಕಂಥ ಏಕೈಕ ಮಹಿಳೆ ಯಾರಾದ್ರೂ ಇದ್ರೆ ಅದು ರಮಾತಾಯಿ ಅಂಬೇಡ್ಕರ್ ಅವ್ರ ತಾಯಿದ್ರೆ. ಅಂತಹ ತ್ಯಾಗಮಯಿ ರಮಾತಾಯಿ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ರನ್ನ ಮಧ್ಯದಲ್ಲೇ ಕೈ ಬಿಟ್ಟು ಹೋಗ್ತಾರೆ. ಒಂದ್ ಕಡೆ ಈ ದೇಶದ ಜನರ ವಿಮೋಚನೆಗಾಗಿ ಬಾಬಾ ಸಾಹೇಬ್ರ ಹೋರಾಟ, ಒಂದ್ ಕಡೆ ಮನೆಯಲ್ಲಿ ಮೇಲಿನ ಮೇಲೆ ಸಾವುಗಳು. ಬಾಬಾ ಸಾಹೇಬ್ರ ಧರ್ಮ ಪತ್ನಿ ಮಧ್ಯದಲ್ಲೇ ಕೈ ಬಿಟ್ಟು ಹೋಗ್ತಾರೆ. ತಾಯಂದ್ರೆ ನಿಮ್ಗೆ ನೆನಪಿರ್ಲಿ, ಒಂದ್ ವೇಳೆ ಏನಾದ್ರೂ ಬಾಬಾ ಸಾಹೇಬ್ರ ಜೀವಿತದ ಕೊನೆವರೆಗೂ ಕೂಡ ರಮಾತಾಯಿ ಅವ್ರ ಜೊತೆಲಿ ಇದ್ದಿದ್ರೆ ಬಾಬಾ ಸಾಹೇಬ್ರು ಇನ್ನೊಂದು 10 ವರ್ಷ ಬದುಕಿರು. ಕೊನೆಯಲ್ಲಿ ಅವರ ಆರೋಗ್ಯ ಕ್ಷೇಮವನ್ನ ನೋಡ್ಕೊಳ್ಳಕ್ಕೆ ಅವ್ರ ಜೊತೆಗೆ ಇರ್ಲಿಲ್ಲ. ಒಂದ್ ವೇಳೆ ಇದ್ದಿದ್ರೆ ಬಾಬಾ ಸಾಹೇಬ್ರು ಇನ್ನೊಂದು 10 ವರ್ಷ ಬದುಕಿರು. ಹೆಣ್ಣು ಮಕ್ಕಳಿಗೆ ಜಯಂತಿ ಅಂದ್ರೆ ಡಾಲ್ಬಿ, ಡಾಲ್ಬಿ ಅಂದ್ರೆ ಜಯಂತಿ ಆಗುತ್ತೆ. ಬಾಬಾ ಸಾಹೇಬ್ರು ಗೊತ್ತೇ ಆಗಲ್ಲ, ನೆನಪಿರ್ಲಿ. ನಾವು ಜಯಂತಿಯ ದಿನದಂದಾದ್ರೂ ಕೂಡ ಬಾಬಾ ಸಾಹೇಬ್ರನ್ನ ಪರಿಚಯಿಸಬೇಕಾಗಿದೆ. ಒಂದು ಅರ್ಥಪೂರ್ಣವಾಗಿರ್ತಕ್ಕಂತಹ ಚಿಂತನೆಗಳನ್ನ ನಮ್ಮ ಊರಿನಲ್ಲಿರ್ತಕ್ಕಂಥ ಎಲ್ಲಾ ಸಮುದಾಯಗಳಿಗೆ ಬಾಬಾ ಸಾಹೇಬ್ರನ್ನ ಪರಿಚಯಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ರ ಜಯಂತಿ ಆಚರಣೆ ಆಗ್ಬೇಕಾಗಿದೆ ಬಂಧುಗಳು. ಇನ್ನಿದ್ರ ಮಧ್ಯದಲ್ಲಿ ಫ್ಲೆಕ್ಸ್ ಅಂಬೇಡ್ಕರ್ನ ಪರಿಚಯ ಮಾಡ್ತಾ ಇದ್ದಾರೆ. ಯಾವುದೇ ರಾಜಕಾರಣಿಗಳ ಮೇಲೆ ಹೋರ್ ನೀವು ನಮಗ್ ಫ್ಲೆಕ್ಸ್ ಹಾಕ್ತಿವಿ, ದಾಲ್ಬಿ ಹಚ್ತೀವಿ ಅಂದ್ರೆ ರೊಕ್ಕ ಕೊಡ್ತಾರ. ದೊಡ್ಡದಾಗ ಅವ್ರ ಫೋಟೋ ಮಾಡಿ ಅವ್ರ ಕಾಲ್ ಚಪ್ಪಲಿ ಕೆಳಗೆ ನಮ್ಮ ಫೋಟೋ ಹಾಕೊಂಡಿ ಮುಟ್ಟತ್ರ ನಮಗ್ ಬಾಬಾ ಸಾಹೇಬ್ರ ಋಣ ಅಂತ ಹೇಳ್ತೀವಿ. ಬಾಬಾ ಸಾಹೇಬ್ರ ಚಿಂತನೆಗಳನ್ನ ಅಧ್ಯಯನ ಮಾಡೋದ್ ಬಿಟ್ಟು ಫ್ಲೆಕ್ಸ್ ನ ಫೋಟೋ ಹಾಕೊಳ್ಳೋ ಮೂಲಕ ನಾವೇನಾದ್ರೆ ಬಾಬಾ ಸಾಹೇಬ್ರ ಋಣ ಮುಟ್ಟುತ್ತು ಅಂತ ಹೇಳ್ತಾ ಇದ್ವಿ. ಫ್ಲೆಕ್ಸ್ ಅಂಬೇಡ್ಕರ್ ನಮಗ್ ಬೇಕಾಗಿಲ್ಲ ಬಂಧುಗಳೇ, ನಮಗೆ ಅಧ್ಯಯನ ಚಿಂತನೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇಕಾಗಿದೆ. ಎಲ್ಲಾ ಸಮುದಾಯಗಳಿಗೆ ಏನು ಕಾಂಟ್ರಿಬ್ಯೂಷನ್, ಏನ್ ಕೊಡುಗೆ ಬಾಬಾ ಸಾಹೇಬ್ರು ಕೊಟ್ಟಿದ್ದಾರೆ ಅದನ್ನ ಹೇಳೋ ಸಾಮರ್ಥ್ಯ ನಾವು ಬೆಳೆಸ್ಕೊಳ್ಬೇಕಾಗಿದೆ. ಆ ಅಂಬೇಡ್ಕರ್ ನಮಗೆ ಪರಿಚಯವಾಗಬೇಕಾಗಿದೆ ಬಂಧುಗಳು. ಆ ನಿಟ್ಟಿನಲ್ಲಿ ಸಿಕಿಂದ್ರಾಪುರ್ನ ಎಲ್ಲ ಯುವಕರು ಕೆಲಸ ಮಾಡ್ಬೇಕಾಗಿದೆ. ಯಾಕಂದ್ರೆ ಸಾಕಷ್ಟು ಜವಾಬ್ದಾರಿಗಳು ನಮ್ಮ ಮೇಲಿದ್ದಾವೆ ತಾಯಂದ್ರೆ. ಬಾಬಾ ಸಾಹೇಬರು ನಮಗಾಗಿ ಇಷ್ಟೊಂದು ಕಷ್ಟಪಟ್ಟು ತ್ಯಾಗ ಮಾಡಿ ಬಾಬಾ ಸಾಹೇಬರು ನಮಗೆ ಇಷ್ಟೆಲ್ಲ ಹಕ್ಕು ಬಾಧ್ಯತೆಗಳನ್ನ ತಂದುಕೊಟ್ಟಿದ್ದಾರೆ. ಅದನ್ನ ಉಳಿಸ್ಕೊಳ್ಬೇಕಾಗಿದೆ, ನಾವು ಅದನ್ನ ರಕ್ಷಿಸ್ಕೊಳ್ಬೇಕಾಗಿದೆ. ಬಾಬಾ ಸಾಹೇಬ್ರು ಜೀವಂತ ಇದ್ದಾಗ ನಮ್ಮನ್ನ ಅವ್ರು ರಕ್ಷಣೆ ಮಾಡಿದ್ರು. ಅವರು ಹೋದ ಮೇಲೆ ಅವ್ರು ಬರೆದಿರ್ತಕ್ಕಂಥ ಸಂವಿಧಾನ ನಮ್ಗೆ ರಕ್ಷಣೆ ಮಾಡ್ತಾ ಇದೆ. ಆ ಸಂವಿಧಾನಕ್ಕೆ ಏನಾದ್ರೂ ಧಕ್ಕೆ ಆಯ್ತಂದ್ರೆ ನಿಮ್ಮ ಬದುಕು ಯಾರ್ದು ಕೂಡ ಇಲ್ಲ, ಯಾರ್ದು ಇಲ್ಲ ಬಂಧುಗಳು. ಸೊ ಅದಕ್ಕಾಗಿ ಸಂವಿಧಾನದ ರಕ್ಷಣೆ ಹೇಗಂತಂದ್ರೆ, ಸಂವಿಧಾನವೇ ನನ್ನ ಧರ್ಮ ಗ್ರಂಥ ಅಂತೇಳಿ ಭಾಷಣ ಮಾಡೋರಿಂದ ಸಂವಿಧಾನ ರಕ್ಷಣೆ ಸಾಧ್ಯ ಇಲ್ಲ. ಆ ಸಂವಿಧಾನದ ರಕ್ಷಣೆಯ ಜವಾಬ್ದಾರಿ ನಿಮ್ಮ ಕೈಯಲ್ಲೇ ಇದೆ. ಪ್ರತಿ 5 ವರ್ಷಕ್ಕೊಮ್ಮೆ ನೀವು ಹಾಕ್ತಕ್ಕಂತ ಓಟಿನ ಹಕ್ಕಿನಲ್ಲಿ ನಿಮ್ಮ ಸಂವಿಧಾನದ ರಕ್ಷಣೆ ಅಡಗಿದೆ ಬಂಧುಗಳೇ. ಅದನ್ನ ಅರ್ಥ ಮಾಡ್ಕೊಳ್ರಿ. ನೀವು ಚಲಾಯಿಸ್ತಕ್ಕಂತ ಓಟಿನ ಹಕ್ಕಿನ ಮೂಲಕ ಈ ದೇಶದ ಸಂವಿಧಾನವನ್ನ ನಾವು ಉಳಿಸ್ಕೋಬೇಕಾಗಿದೆ. ಅದು ಬೇರೆ ವಿಷಯ. ಅದು ರಾಜಕಾರಣಿಗಳು ಹೇಳ್ತಾರೆ, ಯಾವ್ದೋ ಪಾರ್ಟಿ ಅವ್ರು ನಾವು ಕಿತ್ತು ಹಾಕ್ತಿವಿ, ಇನ್ನು ಪಾರ್ಟಿ ಯಾರೋ ನಾವು ಊಟ ಹಿಡಿದು ಇಲ್ಲೇ ಇಡ್ತೀವಿ, ಅವ್ರಿಬ್ರು
ಸಂವಿಧಾನವನ್ನ ಕಿತ್ತೊಸಾಕಿ ಮನುಸ್ಮೃತಿಯನ್ನ ತಂದಿಡೋ ತೀಸ್ ಮಾರ್ಕರೇ ಅದಾರ ಅವ್ರೆಲ್ರು. ಅವ್ರು ಯಾರಿಗೂ ಕೂಡ ನಾವು ನಂಬೋದು ಬೇಡ. ಒಬ್ಬರು ಸಂವಿಧಾನದ ಆಶಯವನ್ನ ಹಾಳು ಮಾಡಿದ್ದಾರೆ, ಇನ್ನೊಬ್ಬರು ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರಿಬ್ಬರು ಕೂಡ ಒಂದೇ ನಾಣ್ಯದ ಎರಡು ಮುಖಗಳು. ಅವರಿಗೆ ನಾವು ನಂಬೋದು ಬೇಡ. ಅವ್ರು ಎಷ್ಟು ಹಾಳು ಮಾಡಬೇಕು ಅಷ್ಟು ಹಾಳು ಮಾಡಿಬಿಟ್ಟಿದ್ದಾರೆ. ಕಳೆದ 70 ವರ್ಷದಲ್ಲಿ ಅದನ್ನ ಸಂವಿಧಾನದ ಆಶಯವನ್ನ ಎಷ್ಟು ಹಾಳು ಮಾಡಬೇಕು ಅಷ್ಟು ಹಾಳು ಮಾಡಿಬಿಟ್ಟಿದ್ದಾರೆ. ದಯವಿಟ್ಟು ವಿದ್ಯಾವಂತ ಯುವಕರು ನೀವು ಅರ್ಥ ಮಾಡ್ಕೊಳ್ಬೇಕು, ಯಾರು ಸಂವಿಧಾನದ ಪರವಾಗಿದ್ದಾರೆ. ಸಂವಿಧಾನದ ಆಶಯದ ಭಾರತ ಯಾವುದು? ಸಂವಿಧಾನದ ಆಶಯದ ಭಾರತ ಅಂದ್ರೆ ಸ್ವಾತಂತ್ರ್ಯ, ಸಮಾನತೆಯ, ಭಾತೃತ್ವದ ರಾಷ್ಟ್ರ ಏನಿದೆಯಲ್ಲ ಅದೇ ಸಂವಿಧಾನದ ಆಶಯದ ಭಾರತ. ನಮ್ಮನ್ನ ಆಳುವ ಸರ್ಕಾರಗಳು ಸ್ವಾತಂತ್ರ್ಯ, ಸಮಾನತೆಯ, ಭಾತೃತ್ವವನ್ನ ತಂದು ಕೊಡ್ತಕ್ಕಂತ ನಿಟ್ಟಿನಲ್ಲಿ ಯಾರು ಪ್ರಯತ್ನ ಮಾಡ್ತಾರೋ ಅವ್ರ ಕೈ ಹಿಡಿತಕ್ಕಂತ ಈ ದೇಶದ ಸಂವಿಧಾನವೇ ನಮ್ಮ ಪ್ರಣಾಳಿಕೆ, ಈ ದೇಶದ ಸಂವಿಧಾನವೇ ಜಾರಿ ಮಾಡೋದೇ ನಮ್ಮ ಧ್ಯೇಯ ಅಂತ ಯಾರು ಹೇಳ್ತಾರೋ ಅಂತವ್ರಿಗೆ ಕೈ ಹಿಡಿತಕ್ಕಂತ ನಿಟ್ಟಿನಲ್ಲಿ ನಮ್ಮ ಯುವಕರೇನಂದ್ರೆ ತಯಾರಾಗಬೇಕಾಗಿದೆ. ಸಿಕಿಂದ್ರಾಪುರ್ನ ಯುವಕರಲ್ಲಿ ಇನ್ನೊಂದು ಕಳಕಳಿಯ ಮನವಿ, ದಯವಿಟ್ಟು ಅಣ್ಣ ಬಸವಣ್ಣನವ್ರು ಕಂಡಿರ್ತಕ್ಕಂಥ ಕನಸಿನ ಭಾರತ, ನಮ್ಮ ಕನಕ ನಾಯಕರು ಕಂಡಿರ್ತಕ್ಕಂಥ ಕನಸಿನ ಭಾರತ, ಅದರ ಟಿಪ್ಪು ಸುಲ್ತಾನನ ದೇಶಭಕ್ತಿ ಎಲ್ಲಾದ್ರೂ ಜೀವಂತ ಇದೆ ಅಂದ್ರೆ ಅದು ಈ ದೇಶದ ಸಂವಿಧಾನದಲ್ಲಿ ಜೀವಂತ ಇದೆ. ಈ ದೇಶದ ಸಂವಿಧಾನ ಇರೋದು ಪಾರ್ಲಿಮೆಂಟ್ ನಲ್ಲಿ. ಇದನ್ನ ನೀವು ಅರ್ಥ ಮಾಡ್ಕೊಳ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ಲೋ ಫೋಟೋ ಹರಿತು, ಎಲ್ಲೋ ಕಟ್ಟಿ ಉಳುತು ಅಂತೇಳಿ ಹೋಗಿ ಅದು ಸುಮ್ನೆ ಸಿಕ್ಕಂಗೆ ಏನಂದ್ರೆ ಬೇರೆಯವರಿಗೆ ಬೈಯೋದಾಗ್ಲಿ ನಿಂದಿಸೋದಾಗ್ಲಿ ನಾವು ಮಾಡಬಾರ್ದು. ಯಾಕಂದ್ರೆ ನಮ್ಮ ಭಾಷೆ ಮೇಲೆ ನಮ್ಮ ನಡೀತಾರೆ. ನಮ್ಮ ನಡೆ ನುಡಿ ಭಾಷೆಯನ್ನ ನಾವು ಬದಲಾಯಿಸ್ಕೊಳ್ಬೇಕಾಗಿದೆ ಯುವಕರೇ. ನಮ್ಮ ನಡೆ ನುಡಿ ಭಾಷೆಯಿಂದನೇ ಬಾಬಾ ಸಾಹೇಬ್ರಿಗೆ ಗೌರವ ಬರುತ್ತೆ. ನಮ್ಮ ನಡೆ ನುಡಿ ಭಾಷೆನಲ್ಲಿ ನಾವೇನಾದ್ರೂ ಎಡುವುದು ಅಂದ್ರೆ ಅದಕ್ಕೆ ಅವಮಾನ ಆಗೋದು ಬಾಬಾ ಸಾಹೇಬ್ರನ್ನೇ. ಆ ಅಂಬೇಡ್ಕರ್ ಜನನೇ ಹಾಗೆ ಬಿಡ್ರಿ ಅಂತಾರೆ. ಸೊ ಅದಕ್ಕಾಗಿ ಯುವಕರಲ್ಲಿ ಕಳಕಳಿ ಮನವಿ, ನಮ್ಮ ನಡೆ ನುಡಿ ಭಾಷೆನಲ್ಲಿ ನಾವು ಬದಲಾವಣೆಯನ್ನ ಮಾಡ್ಕೊಳ್ಳೋಣ. ಇತರೆ ಸಮುದಾಯದ ಜೊತೆಗೆ ಗೌರವದಿಂದ ಇರೋದನ್ನ ನಾವು ಕಲಿಯೋಣ. ಬಸವಣ್ಣನವರ ಜಯಂತಿಯನ್ನ ನಾವು ಮಾಡೋಣ, ಕನಕ ನಾಯಕರ ಜಯಂತಿಯನ್ನ ನಾವು ಆಚರಣೆ ಮಾಡೋಣ. ಆ ಮೂಲಕ ಸಮುದಾಯಗಳ ಮಧ್ಯದಲ್ಲಿ ಒಂದು ಸಾಮರಸ್ಯವನ್ನ ಬಿತ್ತುವ ಮೂಲಕ ಸಂವಿಧಾನದ ಆಶಯ ಭಾರತವನ್ನ ಬಿತ್ತುವಲ್ಲಿ ನಾವು ಅಂಬೇಡ್ಕರ್ ಅನುಯಾಯಿಗಳಾಗಿ ನಾವು ಕೆಲಸ ಮಾಡೋಣ ಅಂತಕ್ಕಂತ ಯುವಕರಿಗೆ ಮಾತನ್ನ ಹೇಳ್ತಾ, ಇದೇ ಸಿಕಿಂದ್ರಾಪುರ್ನಲ್ಲಿ ಬಹುಶಃ ನಾವು ಇಲ್ಲಿ ಜಯಂತಿ ಡಾಲ್ಬಿ ಹಚ್ತಿರ್ಬೋದು. ಆ ಡಾಲ್ಬಿ ಹಚ್ಚುವಾಗ ಹೇಳಿರ್ತಾರೆ, ನಮ್ಮ ಉಮೇಶ್ ಅವ್ರು ಬರ್ತಾರೆ, ಅಣ್ಣ ಡಾಲ್ಬಿ ಹೆಂಗಿರ್ಬೇಕಂದ್ರ ಅವ್ರು ಒಣೆಯಾಗ ಹೋದಾಗ ಅವ್ರ ಮನೆಯೂ ಭಾಂಡಿಗಳೆಲ್ಲ ಬೀಳ್ಬೇಕು ನೋಡಿ ಹಂಗ ಸೌಂಡ್ ಇರ್ಬೇಕಂತ ಹೇಳಿರ್ತಾರೆ. ಡಿಜೆ ಸೌಂಡ್. ಆದ್ರೆ ತಾಯಿಂದ್ರೆ ನಿಮಗೊಂದು ಕಳಕಳಿ ಮನೆ ಯುವಕರ್ನಲ್ಲಿ, ನಿಮ್ಮ ಡಿಜೆ ಸೌಂಡ್ ನಾನು ಇದೇ ಸಿಕಿಂದ್ರಾಪುರ್ನ ನಮ್ಮ ಕೇರಿಯ ಒಬ್ಬ ವಿದ್ಯಾರ್ಥಿನಿ ಓದಿ IAS ಪಾಸ್ ಆಗಿ DC ಆಗಿ ತನ್ನ ಕಾರಿಗೆ ರೆಡ್ ಲೈಟ್ ಹಚ್ಕೊಂಡ್ ಆ ಒಣೆಗೆ ಹೋದ್ರು ಅಂದ್ರ ಆ ಕಾರಿನ ಸೌಂಡ್ ಅವ್ರಿಗೆ ಇನ್ನೂ ಚೆನ್ನಾಗಿ ಕೇಳ್ತದ ಬಂಧುಗಳೇ. ಅಂತ ಕನಸನ್ನ ನಮ್ಮ ಮಕ್ಕಳೆಲ್ಲ ನಾವು ಬಿತ್ತೋಣ. ಈ ಸಿಕಿಂದ್ರಾಪುರ್ನಲ್ಲಿ ಒಬ್ಬ ಡಾಕ್ಟ್ರು, ಒಬ್ಬ ಇಂಜಿನಿಯರು, ಒಬ್ಬ ತಹಸೀಲ್ದಾರು, ಒಬ್ಬ ಪೊಲೀಸ್ ಆಫೀಸರು, ಒಬ್ಬರನ್ನ ಜಡ್ಜ್ ಅನ್ನಾಗಿ ಮಾಡುವಂತಹ ಕನಸನ್ನ ನಮ್ಮ ಯುವಕರು ಹೊತ್ಕೊಳ್ಬೇಕಾಗಿದೆ ಬಂಧುಗಳೇ. ಆ ಮೂಲಕ ನಾವು ಬಾಬಾ ಸಾಹೇಬರಿಗೆ ಗೌರವವನ್ನ ತಂದ್ಕೊಡೋಣ. ಪ್ರತಿ ವರ್ಷ ಜಯಂತಿನಲ್ಲಿ PUC ನಲ್ಲಿ SSLC ನಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆದ ಮಕ್ಕಳಿಗೆ ಈ ವೇದಿಕೆ ಮೇಲೆ ತಂದು ಅವರಿಗೆ ಸನ್ಮಾನ ಮಾಡೋ ಮೂಲಕ ಇತರೆ ವಿದ್ಯಾರ್ಥಿಗಳಿಗೆ ಏನಂದ್ರೆ ನಾವು ಪ್ರೇರಣೆಯನ್ನ ತುಂಬೋಣ. ಇಂಥ ಸ್ಟ್ಯಾಚು ಮಕ್ಕಳಿಗೆ ಪ್ರೇರಣೆ ಆಗಲಿ. ಇಲ್ಲಿ ಇರ್ತಕ್ಕಂಥ ಸಮುದಾಯ ಭವನ ಅದು ಅಧ್ಯಯನ ಕೇಂದ್ರವಾಗಿ ಪರಿವರ್ತನೆ ಆಗಲಿ. ಇವೆಲ್ಲ ಆರಲ್ಲ, ಈ ಜಗತ್ತಿನಲ್ಲಿ 32 ಡಿಗ್ರಿಗಳನ್ನು ಪಡೆದಿರ್ತಕ್ಕಂಥ ಏಕೈಕ ಮಹಾವೀರ ಅದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿದ್ದಾರೆ ಅಂತಕ್ಕಂಥ ಮಾತು ಬಂದ್ರೆ ನೀವು ಯಾರ ಕೇಳಿದ್ರೆ ನನ್ನ ಬಳಿ ಲಿಸ್ಟ್ ಅದ, ಯಾವಾಗ ಬೇಕು ಅವಾಗ ಕೊಡ್ತೀನಿ. 32 ಡಿಗ್ರಿ ಇಲ್ಲವ. ಇದು ಸತ್ಯನಾರಾಯಣ ಕಥೆಯಲ್ಲಿದು, ವರದಶಂಕರ್ ಪೂಜೆ ಅಲ್ಲಿದು. ಇಡೀ ಜಗತ್ತಿನನ್ನು ಮೆಟ್ಟಿ ನಿಂತಿರ್ತಕ್ಕಂಥ ಈ ಭಾರತ ದೇಶದಲ್ಲಿ ಮನುವಾದವನ್ನು ಮೆಟ್ಟಿ ನಿಂತಿರ್ತಕ್ಕಂಥ ಮಹಾಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಮೂರ್ತಿಯ ಅನಾವರಣದ ಕಾರ್ಯಕ್ರಮ ಇದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ನೀವೆಲ್ಲ ಅನ್ಸೋದು ಬಾಬಾ ಸಾಹೇಬ್ರಿಗೆ ನೋಡಿದ ಕೂಡಲೇನೆ ಕೋಟ್ ಅದ, ಕೈ ಅದ, ಹ್ಯಾಟ್ ಅದ, ಬೂಟ್ ಅದ. ಬೂಟ್ ಅಂತೂ ಹೆಂಗಿಡ್ತಿರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೊಂಟ್ರಂದ್ರೆ ಎದುರಿನವನು ಮಾರಿ ಬೂಟಿನ ಕಾಣಿಸ್ತಿತ್ತು. ಅಷ್ಟು ಚಮ 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 ಬಾಬಾ ಸಾಹೇಬ್ರ ಬೂಟ್. ಎಷ್ಟು ಡಿಸಿಪ್ಲಿನ್ ಇದು! ಯಾರು ಕಲ್ಸರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ? ಅದಕ್ಕೋಸ್ಕರ ನನ್ನ ಸಹೋದರರು ಇಲ್ಲಿವರೆಗೆ ಬಹಳ ಆಳವಾಗಿ ಮಾತನಾಡಿದ್ದಾರೆ.
ಅದಕ್ಕೆ ನಾನು ಹೇಳ ಬಯಸ್ತಾ ಇದ್ದೀನಿ, ನಮ್ಮ ಅವ್ವರೆಲ್ಲ ಕುಂತರಿಲ್ಲಿ, ಬಹಳ ಮಂದಿ ಎದ್ದು ಹೋಗಿದಾರ, ಆದ್ರೆ ನಮ್ಮ ಅಣ್ಣವರು ಹಾಗೆ ಕೂತಿದ್ದಾರೆ. ನೀವು ನಿಜವಾದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿ ಆಗಿದ್ರೆ ನೀವು ಕುರ್ಚಿದೊಳಗಡೆ ಕುಂತಿರಿ. ನಿಮಗೆ ನಾನು ಸಲ್ಯೂಟ್ ಮಾಡ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಡೆ ಬಂಧುಗಳೇ. ಯಾಕಂತ ಹೇಳಿದ್ರೆ ಇಂಥ ಅಂಬೇಡ್ಕರ್ ರೈಟ್ಸ್ ಇವತ್ತು ಬೇಕಾಗಿದೆ, ಇಂಥ ಭೀಮವಾದಿಗಳು ಬೇಕಾಗಿದ್ದಾರೆ. ಅದಕ್ಕೋಸ್ಕರ ನಾನು ನಿಮಗೆ ಈ ಸಂದರ್ಭದಲ್ಲಿ ಜೈ ಭೀಮ್ಗಳನ್ನು ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ. ಅದಕ್ಕೋಸ್ಕರ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳಷ್ಟು ಜನ ಹೇಳ್ತಾರೆ, ನಮ್ ಬಾಬಾ ಸಾಹೇಬ್ರಿಗೆ ಎಲ್ಲೇ ನೋಡಿದ್ರು ಫೋಟೋದಾಗ ನೋಡಿದ್ರು ಅಂದ್ರ ಯಾರ್ದಾರ ದೊಡ್ಡ ರಾಜನ ಮಗ ಇರ್ಬೋದಂತ ಹೇಳ್ಬೋದು. ಏನ್ ಫೋಟೋದಾಗ ಎಷ್ಟು ಸ್ಟೈಲ್ದಾಗ ನಿಂತಾರ. ಬಾಬಾ ಸಾಹೇಬ್ರಿಗೆ ನೋಡಿ ಕೂಡದೆ ಅನ್ನಿಸ್ತದ. ಯಾವಾರ ಒಬ್ಬ ಕವಿ ಪದ್ಯ ಬರ್ದಂದ್ರ ಏನಂದ್ ಬರೀತಾನೋ ಮಗ, ಕಮಲ್ ಮೇ ಖಿಲಾ ಹುವಾ ಭೀಮ್ ರಾವ್ ಅಂತ ಬರೀತಾರೆ. ಅದಕ್ಕೆ ನಾನು ಹೇಳ್ತೀನಿ, ಕಮಲ್ ಮೇ ನೈ ಖಿಲಾ ಹೈ ಬಾಬಾ ಸಾಹೇಬ್. ಬಾಬಾ ಸಾಹೇಬರು ಕಮಲದಲ್ಲಿ ಹುಟ್ಟಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಷ್ಟದಲ್ಲಿ ಅರಡಿಗಿರ್ತಕ್ಕಂಥ ಒಬ್ಬ ಕಮಲ ಬೈತಾರೆ ಅಂತಕ್ಕಂಥ ಮಾತು ಇವತ್ತು ತಿಳ್ಕೊಳ್ಬೇಕಾಗಿದೆ ಬಂಧುಗಳೇ. ಎಷ್ಟು ಕಷ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಅದಕ್ಕೆ ನಾನು ಹೇಳ ಬಯಸ್ತಾ ಇದ್ದೀನಿ, ಬಾಬಾ ಸಾಹೇಬರ ಜೀವನವನ್ನು ಅತ್ಯಂತ ಅರ್ಥಗರ್ಭಿತವಾಗಿ ತಿಳ್ಕೊಳ್ಬೇಕಾಗಿದೆ. ನಮ್ಮ ರಕ್ತದ ಕಣಗಳಲ್ಲಿ ಯಾರನ್ನು ಇಟ್ಕೊಳ್ಬೇಕಾಗಿದೆ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ರಕ್ತದ ಕಣಗಳಲ್ಲಿ ಇವತ್ತು ನಾವು ಇಟ್ಕೊಳ್ಬೇಕಾಗಿದೆ ಬಂಧುಗಳು. ಯಾಕ್ರಿ ಸರ್ ಅಂತ ಕೇಳ್ಬೋದು. ಅದಕ್ಕೆ ನಾನು ಹೇಳ ಬಯಸ್ತಾ ಇದ್ದೀನಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸರ್ ಅವ್ರು ಹೇಳಿದ್ರು, ಹುಟ್ಟಿದ್ರಿಂದ ಕೊನೆಯವರೆಗೆ ಸಂಘರ್ಷ. ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾವು ನೀವೆಲ್ಲರೂ ಎಷ್ಟು ಆರಾಮಾಗಿ ಕುಂತಿದ್ದೀವಿ. ನಿಮಗೆ ಒಂದೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು. ಯಾವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 9 ವರ್ಷದವರಿದ್ರು, ಅವ್ರ ಅಪ್ಪವರು ಅವ್ರ ತಂದೆಯವರು ಬಾ ಮಗ ಸಾಲಿಗೆ ಹೋಯ್ತೀನಿ ಅಂತ ಕೇಳ್ತಾರ. ಎಲ್ಲಿಗಪ್ಪ? ಸಾಲಿಗೆ ಹೋಗರ ನಡಿ ಮಗ ಅಂತಾರ. ಅವಾಗ ಅವ್ರ ಅಪ್ಪ ಅವ್ರು ಏನ್ ಮಾಡಿರ್ತಾರ? ಕೈಯಾಗ ಒಂದು ಹರಿದಿ ಚೀಲ ಹಿಡ್ಕೊಂಡಿರ್ತಾರ. ಇದನ್ನ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಮ್ ಬಾಬಾ ಸಾಹೇಬ್ರು ಎಷ್ಟು ಕಷ್ಟ ತಗೊಂಡಿದ್ದಾರೆ. ಅಪ್ಪ ಕೈ ಹಿಡ್ಕೊಂಡ ಒಂದು ಹರಿದಿ ಚೀಲ ತಗೊಂಡು ಸಾಲಿಗೆ ಹೊಂಟ್ರು. ಅಪ್ಪ ಮಗ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಾಕ್ಲೇಟ್ ಮುಖದ ಕಾಂತಿಯುಕ್ತ ಕಣ್ಣುಗಳು. ಅವ್ರ ಬಾಲ್ಯದಲ್ಲಿ ಕೂಡ ಅವರ ಕಣ್ಣಲ್ಲಿ ಎಂತ ಕ್ರಾಂತಿ ಇದೆ. ನಾನು ಅವ್ರ ಫೋಟೋ ನೋಡ್ತೀನಿ ಯಾವಾಗ್ಲೂ. ಬಾಲ್ಯದಲ್ಲಿ ಕೂಡ ಎಂತ ಶಕ್ತಿಯುತವಾಗಿರ್ತಕ್ಕಂಥ ಅವರ ದೃಷ್ಟಿ ಇದೆ ಅಂತಕ್ಕಂಥ ಮಾತು ಇವತ್ತು ನಾವು ನೋಡ್ಬೇಕಾಗಿದೆ ಬಂಧುಗಳೇ. ಅಪ್ಪ ಒಯ್ದು ಕ್ಲಾಸ್ ರೂಮಿನಾಗ ಚೀಲ ಹಾಸ್ದ, ಹರಿದಿದ ಚೀಲ. ಎಲ್ಲಿ? ಕ್ಲಾಸಿನ ಹೊರಗೆ ಚೀಲ ಹಾಸ್ ಕುಂಡ್ರಿಸಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಅಪ್ಪ ಮಗ ನೋಡ್ತಾನ, ಅಪ್ಪನ ಕಡೆಗೆ ಯಾಕೆ ಒಳಗಿಲ್ಲ, ಹೊರಗೆ ಯಾಕಂತೇಳಿ ಅಪ್ಪಗೆ ಇಶಾರ ಮಾಡ್ತಾನ. ಅಪ್ಪ ಏನ್ ಹೇಳ್ತಾನ? ಇಲ್ಲೇ ಕುಂತ ಕಲಿ ಮಗ ಅಂತ ಹೇಳ್ತಾನ. ನೋಡ್ರಿ ಹೇಗಿದೆ ಅಪ್ಪ ಮಗನ ದೃಷ್ಟಿ ಯೋಗ. ಮಗ ಚಾಲೆಂಜ್ ಮಾಡತಾನ ಅಪ್ಪಗ, ಒಳಗ್ ಹೋಗ್ಲೇನಂತ. ಅಪ್ಪ ಇಶಾರ ಮಾಡ್ತಾನ, ಬ್ಯಾಡ ಇಲ್ಲೇ ಕೂಡಂತಾನ. ಮಗ ಕೂಡ್ತಾನ. ಸಾಲಿ ಗಂಟಿ ಹೊಡಿತದ, ಮನಿಗ್ ಹೋಗ್ತಾನ. ಮನಿಗ್ ಹೋಗಿದ ನಂತರ ಅಪ್ಪನ ಕೊಳ್ಳಿಗೆ ಬೀಳ್ತಾನ ಭೀಮ. ಯಪ್ಪ ನಂಗೆ ನೆಲಕ್ಕೆ ಯಾಕೆ ಕುಂಡ್ರಿಸ್ಯಾರ ಹೇಳು, ಅವ್ರು ಮ್ಯಾಗ ಯಾಕೆ ಕುಂತಾರ ಹೇಳು. ಏನ್ ಪ್ರಶ್ನೆ ಹೇಳ್ಬೇಕು ಮಗ? ಏನ್ ಪ್ರಶ್ನೆ ಕೇಳ್ದ ಮಗ? ತಂದಿ ಏನ್ ಉತ್ತರ ಹೇಳ್ಬೇಕು? ಅವಾಗ ಅವ್ರ ತಂದಿ ಏನ್ ಮಾಡ್ತಾರ? ತಲೆ ಮೇಲೆ ಕೈ ಆಡಿಸ್ತಾರ. ಮಗ ಭೀಮರಾಜ, ಭೀಮ ನೀ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ ಮಗ. ನೀ ಕೆಳಗೆ ಕುಂತು ಕಲಿ ಅಂದಾಗ ಯಾರು ಹೇಳ್ಯಾರ ನಂಗೆ ಕೆಳಗ್ ಕೂಡಂತ, ಅವ್ರಿಗೆ ಮ್ಯಾಗ್ ಕೂಡಂತ. ಇದು ಎಲ್ಲ ದೇವ್ರ ಆಟ ಅದಾರೋ ಅಂದಾಗ ಭೀಮ ಮತ್ತೆ ಪ್ರಶ್ನೆ ಹಾಕ್ತಾನ, ಯಾವ ದೇವ್ರ ಒಬ್ರಿಗೆ ಮ್ಯಾಗ್ ಮಾಡ್ತಾನ, ಒಬ್ರಿಗೆ ಕೆಳಗೆ ಮಾಡ್ತಾನ? ಅಂತ ದೇವ್ರ ನನಗೆ ಬ್ಯಾಡಪ್ಪ ಅಂತ ಹೇಳಿ ಅವತ್ತು ಹೇಳ್ತಾನೆ ನಮ್ಮ ಭೀಮ. ನೋಡ್ರಿ ಎಂತ ಚಾಲೆಂಜ್ ಇದೆ ಭೀಮನಲ್ಲಿ. ಅವಾಗ ನಿಮ್ಮೆಲ್ಲರಿಗೂ ಗುರ್ತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಿಮಗ್ ಗುರ್ತದ? ಇನ್ನೊಂದು ಸಲ ನಾನು ಇದನ್ನ ಯಾಕೆ ಹೇಳ್ತೀನಿ ಅಂದ್ರ, ಜಾತಿವಾದ ಹೆಂಗಿತ್ತು, ಬಾಬಾ ಸಾಹೇಬ್ರು ಎಷ್ಟು ಕಷ್ಟದಿಂದ ಬಂದಾರ ಅನ್ನೋದು ನಮ್ಮೆಲ್ಲರಿಗೂ ಗುರ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ ಬಂಧುಗಳೇ. ಆಮೇಲೆ ಏನಾಗ್ತದ? ಒಂದು ಸಲ ಜಾತಿದ ಭೇಟಿ ಆಯ್ತದ ಬಾಬಾ ಸಾಹೇಬ್ರಿಗೆ. ಭೇಟಿ ಅಂದ್ರೆ ಏನು? ಜಾತಿದು ಒಂದು ಘಟನೆ ನಡೀತದ. ಎಳೆಯ ಮಗುವಿನ ಮನಸ್ಸಿನ ಮ್ಯಾಗ ಅಲ್ಲಿ ಏನ್ ಮಾಡ್ತಾರ ಮಾಸ್ಟರ್ಗಳು ಒಂದ್ಸಲ ಲೆಕ್ಕ ಕೊಡ್ತಾರ. ಏನಂತ? ಇದು ಹೋಮ್ವರ್ಕ್ ಮಾಡ್ಕೊಂಡ್ ಬರ್ರಿ ಎಲ್ಲರೂ ಅಂತ ಹೇಳ್ತಾರ. ಅವಾಗ ಭೀಮ ಹೊರಗಡೆ ಕುಂತು ಲೆಕ್ಕ ಬರ್ಕೊಂಡು ಭೀಮ ಏನ್ ಮಾಡ್ತಾನ? ಮನಿಗ್ ಹೋಗ್ತಾನ. ಅಪ್ಪಗೆ ಹೇಳ್ತಾನ, ಅಪ್ಪ ನನಗೆ ಲೆಕ್ಕ ಕೊಟ್ಟಿದಾರ, ನಾನು ಮಾಡ್ಕೊಂಡು ಹೋಗ್ಬೇಕದ, ನನಗೆ ತಿಳಿಸು ಅಂದಾಗ ತಂದಿ ಮಗ ಇಬ್ರು ಕುಂತು ಈಗ
ಗೊತ್ತಿನಂಗ ಹೆಲೋಜಿನ್ ಲೈಟ್ ಇದ್ದಿಲ್ಲ, ಒಂದೇ ರೂಮ್ ಇತ್ತು. ಒಂದ್ ಕಡೆ ಕುರಿ ಕಟ್ಟಿದ್ರು, ಒಂದ್ ಕಡೆ ಅನಾಜ್ ಇಟ್ಟಿದ್ರು, ಒಂದ್ ಕಡೆ ಕಟ್ಟಿಗೆ ಬಿದ್ದಿದ್ದು ಒಲಿಸಲೇಕ. ಅದ್ರೊಳಗೆ ಜಾಗ ಮಾಡಿಕೊಂಡು ಅಪ್ಪ ಮಗ ಇಬ್ರು ಕುಂತು ಲೆಕ್ಕ ಮಾಡ್ಕೊಂಡು ಹೋದ್ರು. ಮುಂಜಾನೆ ಭೀಮ ಹೋದ, ಸ್ಕೂಲ್ ನಲ್ಲಿ ಕೂತ ಹರಿದು ಚೀಲದ ಮೇಲೆ ಅವ್ರ ಮಕ್ಕಳೆಲ್ಲ ಒಳಗ್ ಕುಂತರು. ಒಳಗ್ ಕುಂತಾಗ ಮಾಸ್ತರ್ ಬಂದು ಕೇಳ್ದ, ಈ ಲೆಕ್ಕ ಯಾರ್ಯಾರು ಮಾಡಿರೋ ಕೈ ಎತ್ರಿ ಅಂದ. ಒಂದ್ ಹೇಳ್ತು, ನೀನು ವರದಾ ಶಂಕರ್ ಪೂಜೆ ಮಾಡಿರಿ ಅದಕ್ಕಾಗಿಲ್ಲ ಅಂತ. ಇನ್ನೊಂದ್ ಹೇಳ್ತು, ಮಾತಾಡೋದಂಗ ಹನುಮಂದಿರಿಗೆ ಹೋಗಂದ್ರಿ ಆಗಿಲ್ಲ ಅಂತ. ಮತ್ತೊಂದು ಇಡೀ ಕ್ಲಾಸ್ನಾಗೆಲ್ಲ ಕಾರಣಗಳು ಹೇಳಿ ಜರುಗುದು. ಮಾಸ್ತರ್ ಹಿಂದಕ್ ತಿರುಗಿದ ಕೂಡಲೇ ಭೀಮ ನಿಂತಾನ. ಹಿಂಗ ಏನ್ ಹೇಳತನ, ನಾ ಬಿಡಿಸ್ತೀನಿ ಸರ್, ಚಾನ್ಸ್ ಕೊಡ್ರಿ ಅಂತ ಹೇಳ್ತಾನ ನಮ್ ಭೀಮ. ನೋಡ್ರಿ ಅಂತ ಚಾಲೆಂಜ್ ಇದೆ. ಭೀಮ ಹೇಳ್ತಾನ, ಲೆಕ್ಕ ನಾ ಮಾಡ್ತೀನಿ ಸರ್, ನಾನೇ ಮಾಡಿ ತೋರಿಸ್ತೀನಿ ಎಲ್ಲರಿಗೆ ಅಂತಂದಾಗ ಮಾಸ್ತರ್ ಏನ್ ಮಾಡ್ತಾನ್ರಿ, ಮಾಸ್ತರ್ಗಳು ತೋಲ್ ಬಸ್ಸವ್ರಿ. ಗುರು ದೇವೋ ಭವ ಅಂತೀವಿ, ವಿಶ್ವನಾಥಣ್ಣ ಹಂಗಿಲ್ಲವು. ಯಾಕಂದ್ರ ನೋಡ್ರಿ, ಮಾಸ್ತರ್ ಸಾಬರು ಭೀಮಾನ ಲೆಕ್ಕ ಬಿಡಿಸ್ತೀನಿ ಅಂದಾಗ ಶಬಾಸ್ ಅನ್ಬೇಕಲ್ಲ, ಏನಂದಿಲ್ಲ ಮಗ, ಹಿಂಗಿಂಗ್ ಮಾಡ್ದ. ಭೀಮ ಚಿಡಿ ಏರಿ ಕ್ಲಾಸ್ ರೂಮಿನಾಗ ಬರ್ತಾನ. ಕ್ಲಾಸ್ ರೂಮಿನ ಇನ್ನ ಒಳಗ್ ಹೊಂಟಾನ, ಇನ್ನ ಬೋರ್ಡಿಗೆ ಬಿ ಹೋಗಿಲ್ಲ. ಓಸು ಪರ್ಗಳು ಎದ್ದು ಹೊರಗೋದು. ಏನ್ ತಗೊಂಡು, ಟಿಫನ್ ಅವ್ರ ಪುಸ್ತಕ ಬ್ಯಾಗ್ ತಗೊಂಡು ಹೊರ ಹೋಗಿ ನಿಂತು. ಭೀಮಂದ, ಇವು ಯಾಕೆ ಹೊಡ್ದು ಮನ್ಸಿನಾಗಲ್ಲತ್ತ, ಯಾಕೆ ಹೊಡ್ದು ಇವು, ಯಾಕೆ ಹೋದು ಹೊರಗ, ನಾ ಒಳಗ ಬಂದ ಇವು ಹೊರಗ ಹೋದು. ಏನದ ಇದ್ರ ರಹಸ್ಯ? ಭೀಮ ಹೋದ, ಲೆಕ್ಕ ಮಾಡ್ದ, ಲೆಕ್ಕ ಬಿಡಿಸಿ ನಿಂತ ಮಾಸ್ತರ್ನೆದ್ರ. ಮಾಸ್ತರ್ ಕರ್ತವ್ಯದಲ್ರಿ, ಶಬಾಷ್ ಬೆಟ್ಟ ಅನ್ಬೇಕಲ್ಲ, ಚಂದ ಬಿಡಿಸಿದ ಭೀಮ ಅನ್ಬೇಕಲ್ಲ. ಅವ ಏನಂದಿಲ್ಲ ಮಗ, ಹಿಂಗೆ ನಿಂತ. ಭೀಮ ಲೆಕ್ಕ ಬಿಡಿಸಿ ಬಂದ, ಹೊರಗೆ ಹೋಗಿ ಚೀಲದ ಮ್ಯಾಗ ಕುಂತ. ಅವು ಓಸು ಎಲ್ಲ ಒಳಗ್ ಹೋಗಿ ಕುಂತು. ಮತ್ತ ಮುಗಿತು ಸಾಲಿ. ಹೋದ, ಅಪ್ಪು ಕೇಳ್ದ, ಯಪ್ಪ ನೀ ಹೇಳಿದ ಲೆಕ್ಕ ನಾ ಮಸ್ತ್ ಬಿಡಿಸ್ತಾಲಿ ಸಾಲಾಗ, ಹೊಸು ಪರ್ಗಳು ನನ್ ಎದುರಿ ಎದ್ದು ಹೊರಡು ಹೊರಗ ಅಂದಾಗ ಅವ್ರ ಅಪ್ಪ ಹೇಳ್ದ, ಏನ್ ಹೇಳ್ಬೇಕಪ್ಪ, ಯಪ್ಪ ಯಾಕೆ ಎದ್ದು ಹೊಡೆದು ಪರ್ಗಳು ಅಂದಾಗ ಜಾತಿ ಭೇಟಿ ಮಾಡಿಸ್ದವ್ರಪ್ಪ. ಯಾರಿಗೆ? ಭೀಮಗ. ಮಗ ಅವ್ ನಮಗ ಮುಟ್ಟಿಸ್ಕೊಂಬಲ್ಲ, ಯಾಕ ಅಂತ ಕೇಳ್ದ ಭೀಮ. ಯಾಕ ಮುಟ್ಟಿಸ್ಕೊಂಬಲ್ಲ? ಇಲ್ಲ ಮೈಲಿಗೆ ಐತದ ಮಗ, ನಾವು ಕೆಳಗಿಂದ ಹುಟ್ಟಿದೆವು, ಅವ್ರ ಮ್ಯಾಗಿನವ್ರ ಹರ, ಅವ್ರ ದೇವ್ರ ದನಾರ, ನಾವು ಹೊರಗಿನವ್ರ ಇದ್ದೇವ್ ಮಗ, ನಾವು ಊರ್ ಹೊರಗೆ ಬದುಕ್ತೇವ್ ಮಗ, ಅವ್ರ ದೇವ್ರ ಬಲ್ಲಿ ಬದುಕ್ತಾರ ಮಗ, ಅದಕ್ಕ ಅವ್ರು ನಿನಗೆ ಮುಟ್ಟಿಸ್ಕೊಂಡಿಲ್ಲ, ಅವ್ರ ಮ್ಯಾಕ್ ಕುಂತಾರ. ಮರ್ದಿನ ಹೋದ ಭೀಮ, ಶಾಲೆಗೆ ಹೋದ, ಶಾಲಿಗೆಲ್ಲ ನೋಡ್ದ, ಮಾಸ್ತರ್ಗ್ ಬಿ ಜರ ಗುರ್ಕಾಶ್ ನೋಡ್ದ. ಭೀಮನ ದೃಷ್ಟಿ ಹೆಂಗಿತ್ತು ಅಂದ್ರ, ಮಾಸ್ತರ್ಗ್ ನೋಡ್ದ, ನನಗೆ ಯಾಕೆ ಕೆಳಗ್ ಕುಂಡ್ರಿಸಿದಿ ಅಂತ ಹೇಳಿ ಭೀಮ ಮಾಸ್ತರ್ಗ ಏನ್ ನೋಡ್ದ, ಇಂತ ನಜರ್ ಹಾಕದ. ಆ ನಜರ್ ಎಷ್ಟು ಸ್ಟ್ರಾಂಗ್ ಇತ್ತು ಅಂದ್ರ ಇತಿಹಾಸ ಪಠಿಸುದು ಅಂತ ಅವಾಗ ಭೀಮ ಸಂಕಲ್ಪ ಮಾಡ್ದ. ಮಕ್ಕಳ, ಇವತ್ತು ನನಗೆ ಕೆಳಗ್ ಕುಂಡ್ರಿಸಿರಿ, ಒಂದಿನ ಇಂಥ ದಿನ ತರ್ತೀನಿ ದೇಶದಾಗ ಎಲ್ಲರೂ ಈಕ್ವಲ್ ಆಗಿ ಕುಂತು ಸಾಲಿ ಕಲಿಯುವಂತ ವ್ಯವಸ್ಥೆನ ತರ್ತೀನಿ ದೇಶದಾಗಲ್ಲ. ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಕಾನೂನು ಅಂತಂದು ಇವತ್ತು ಕೋಟಿ ಕೋಟಿ ಮಕ್ಕಳು ಶಾಲೆಗೆ ಎಲ್ಲರೂ ಸಮಾನವಾಗಿ ಕುಳಿತುಕೊಳ್ಳುವಂತ ಕಾನೂನು ಮಾಡಿದವರು ಯಾರು? ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನೀವೇಕ್ ಮುಂದಿಂದು. ಅದಕ್ಕಾಗಿ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧನಿಗೆ ಶರಣ ಹೋದರು? ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು? ಅದಕ್ಕೆ ಹೇಳ್ತಾ ಇದ್ದೇನೆ ನಾನು. ಅಲ್ಕಾಟ್ ಹೆನ್ರಿ ಅಂತಕ್ಕಂಥ ವ್ಯಕ್ತಿ, ಬೆಲಾಸ್ಕೋಯಿ ಅಂತಕ್ಕಂಥ ಹೆಣ್ಣು ಮಗಳು ಬುದ್ಧನ ತತ್ವಗಳಿಗೆ ಮಾರು ಹೋಗಿ ಕ್ರಿಶ್ಚಾನಿಟಿ ಬಿಟ್ಟು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರು. ಲಕ್ಷೋಪಲಕ್ಷ ಜನರು ಬೌದ್ಧ ಧರ್ಮದ ಕಡೆಗೆ ಬರ್ತಾ ಇದ್ದಾರೆ. ಇವತ್ತು ಶಾಂತಿ ಎಲ್ಲಿದೆ ಅಂದ್ರೆ ಅದು ಬುದ್ಧನ ಪಾದ ಸ್ಪರ್ಶದಲ್ಲಿದೆ. ಅದಕ್ಕಾಗಿ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ಬುದ್ಧನ ಧರ್ಮವನ್ನು ಸ್ವೀಕಾರ ಮಾಡಿದ್ದಾರೆ ಅಂತಕ್ಕಂಥ ಮಾತು ನಾನು ಅವ್ರಿಗೆ ಹೇಳಿದ್ದೀನಿ. ಇದು ಅಂತ ಇಂಥ ಧರ್ಮ ಅಲ್ಲ. ಯಾವುದು? ಬೌದ್ಧ ಧರ್ಮ. ಇದು ತಥಾಗತ ಗೌತಮ್ ಬುದ್ಧರು ಕೊಟ್ಟಿರ್ತಕ್ಕಂಥ ವೈಜ್ಞಾನಿಕ ಧರ್ಮ. ವಿಜ್ಞಾನದ ತಳಹದಿಯ ಮೇಲೆ, ಸತ್ಯದ ತಳಹದಿಯ ಮೇಲೆ ಕಟ್ಟಿರ್ತಕ್ಕಂಥ ಏಕೈಕ್ಯ ಧರ್ಮ ಅದು ಬೌದ್ಧ ಧರ್ಮ. ಅದಕ್ಕಾಗಿ ಇದು ನಾನು ಹೇಳ್ತಾ ಇಲ್ಲ, ಸಾಮ್ರಾಟ್ ಅಶೋಕ್ ಹೇಳೋಗಿದ್ದಾನೆ ಬಂಧುಗಳೇ. ಏನ್ ಹೇಳೋಗಿದ್ದಾನೆ ಅಶೋಕ್? ಅಶೋಕ್ ಸಾಮ್ರಾಟ್ ಚಕ್ರವರ್ತಿ. ಅದಕ್ಕೆ ಹೇಳತ್ತೀನಿ, ನೀವೆಲ್ಲ ಹೇಳ್ಬೇಕು ಎದಿ ತಟ್ಟಿ, ಗರು ಸೆ ಕಹೋ ಹಮ್, ಅರೆ ಗರು ಸೆ ಕಹೋ ಹಮ್ ಬುದ್ಧಿಸ್ಟ್ ಅಂತ ಹೇಳ್ಬೇಕು. ಏನಂತ ಹೇಳ್ಬೇಕು? ಬುದ್ಧಿಸ್ಟ್ ಇದ್ದೇವು ನಾವು, ಬೌದ್ಧ ಇದ್ದೇವು ಅಂತ ಹೇಳ್ಬೇಕು. ನಮ್ಮ ಮನೆಗಳು ಎಲ್ಲವ ಅಲ್ಲಿ ಬೋರ್ಡ್ ಹಾಕ್ರಿ, ದ ಗ್ರೇಟ್ ಬುದ್ಧಿಸ್ಟ್ ಕಾಲನಿ ಅಂತ ಹೇಳಿ ಹಾಕ್ಬೇಕಾ? ಇಲ್ಲ, ಹಾಕ್ಬೇಕಾಗಿದೆ. ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೆ ಬೌದ್ಧ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ರೆ, ದ ಸೂಪರ್ 55 ಪ್ರಿನ್ಸಿಪಲ್ಸ್. ಎಷ್ಟು ತತ್ವವ? 55 ಸೂಪರ್ ತತ್ವಗಳಿದ್ದಾವೆ ಅಂತಕ್ಕಂಥ. ಎಷ್ಟು ತತ್ವವ? 55 ತತ್ವಗಳವ. ಅವರೆಲ್ಲ ತರ ಇವ ಹಿಂಗೆ ಹೇಳ್ತಾನೆ ಮಾತಂತ. तोड़ डाला रे मेरा भीम, तोड़ डाला रे मेरा भीम, तोड़ डाला गुलामी का जंजीर, तोड़ डाला रे मेरा भीम, तोड़ डाला गुलामी का जंजीर, तोड़ डाला रे मेरा भीम, तोड़ डाला रे मेरा भीम, तोड़ डाला गुलामी के जंजीर, तोड़ डाला गुलामी के जंजीर, तोड़ डाला मिटा डाला रे भीम जी, मिटा डाला रे भीम जी, मिटा डाला जात पात को भारत से मिटा डाला, तोड़ डाला रे मेरा भीम, तोड़ डाला गुलामी का जंजीर, तोड़ डाला जला डाला रे मेरा भीम, जला डाला रे मेरा भीम, जला डाला। क्या जलाया? जला डाला रे मेरा भीम, जला डाला मनु शास्त्र को भारत में, जला डाला रे मेरा भीम, जला डाला मनुवाद को भीम जी, जला डाला रंग डाला रे भीम जी, रंग डाला रे भीम जी, रंग डाला नीला रंग में भारत को रंग डाला, नीला रंग में भारत को रंग डाला, दे डाला रे मेरा भीम, दे डाला रे मेरा भीम, दे डाला ಏನ್ ಕೊಟ್ರು ಪಾಸ್ವಾನಣ್ಣ? दे डाला रे मेरा भीम, दे डाला स्वतंत्र भारत को संविधान, दे डाला स्वतंत्र भारत को संविधान, दे डाला जोड़ डाला रे मेरा भीम, जोड़ डाला रे मेरा भीम, जोड़ डाला पूरा भारत को बुद्ध से जोड़ डाला, भारत को बुद्ध से जोड़ डाल। एक चपाती ಮಾಡ್ತೀರಿ, ತಾಳಿ ಹೊಡಿರಿ। देवली डाला रे मेरा भीम, दे डाला जोड़ डाला रे मेरा भीम, जोड़ डाला पूरा भारत को बुद्ध से जोड़ डाला। कहाँ डाला रे मेरा भीम, कहाँ डाला रे मेरा भीम,
कहाँ डाला, क्या कहा भाई, कहाँ डाला रे मेरा भीम, कहाँ डाला, कहाँ डाला रे मेरा भीम, कहाँ डाला। बुद्धं शरणं गच्छामि, धम्मं शरणं गच्छामि, संघं शरणं गच्छामि, बुद्धं शरणं गच्छामि। ಹೇಳ್ಬೇಕಲ್ಲ, बुद्धं शरणं गच्छामि, धम्मं शरणं गच्छामि, संघं शरणं गच्छामि। तोड़ डाला रे मेरा भीम, तोड़ डाला, तोड़ डाला रे मेरा भीम, तोड़ डाला। सदियों के गुलामी तोड़ डाला, अरे सदियों के गुलामी तोड़ डाला, तोड़ डाला रे मेरा भीम, तोड़ डाला, तोड़ डाला रे मेरा भीम, तोड़ डाला। गुलामी का जंजीर तोड़ डाला। ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆಲ್ಲವನ್ನು ಕೊಟ್ಟಿದ್ದಾರೆ. ಯಾರೋ ಏನೋ ಹೇಳಬಾರ್ದು. ಪ್ರಬುದ್ಧ ಭಾರತ ಆಗಿ ಮಾಡಿ ಹೋಗ್ಯಾರ ಬಾಬಾ ಸಾಹೇಬರು. ಅಧುರ ಏನು ಉಳಿಸಿಲ್ಲ ಬಾಬಾ ಸಾಹೇಬರು. ಯಾಕಂತ ಹೇಳ್ತೀನಿ ಕೇಳ್ರಿ, ಏನ್ ಅಧುರ ಇಲ್ಲ. ಎಲೆಕ್ಷನ್ ಆಗಲಿ, ಮತ್ತೊಂದಾಗಲಿ, ಸೆಲೆಕ್ಷನ್ ಆಗಲಿ, ಏನಾಗ್ಲಿ, ಯಾರ ಕಾನೂನು ನಡೀತದ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ ಕಾನೂನು ನಡೀತದ. ಗ್ರಾಮ ಪಂಚಾಯತ್ ಅಧ್ಯಕ್ಷನ ಹಿಡ್ಕೊಂಡು ರಾಷ್ಟ್ರಪತಿ ತನ ಏನವ 4 ಸಿಂಹದು ಸಿಂಬಾಲವ. ಎದ್ರ ಸಿಂಬಾಲ್ ಅದ? ಅದು ಬೌದ್ಧ ಧರ್ಮದ ಸಾಮ್ರಾಟ್ ಅಶೋಕ ಕೊಟ್ಟಿರ್ತಕ್ಕಂಥ 4 ಸಿಂಹಗಳ ಒಂದು ಸೀಲ್ ಅಲ್ಲಿ ಇರ್ತದ. SP ಇರ್ಲಿ, DC ಇರ್ಲಿ, ಎಲ್ಲರ ಕುರ್ಚಿ ಅವ್ರದ್ದು ಲೆಟರ್ ಹೆಡ್ ಮ್ಯಾಗ ಏನಿರ್ತದ? ರಾಷ್ಟ್ರಪತಿ ಅವ್ರ ಹಿಂದೆ ಏನದ? ಪ್ರಬುದ್ಧ ಭಾರತದ ಸಿಂಬಾಲ್ ಅದ. ನೋಟ್ಗಳ ಮ್ಯಾಗ ಏನದ? ಬಾಬಾ ಸಾಹೇಬರ ಸಿಂಬಾಲ್ ಅದ. ಬಾಬಾ ಸಾಹೇಬರು ಎಲ್ಲಾ ಪೂರ್ಣ ಮಾಡಿ ಹೋಗ್ಯಾರ. ಈ ದೇಶಕ್ಕೆ ಕಾನೂನು ಕೊಟ್ಟು ಹೋಗ್ಯಾರ, ಸಂವಿಧಾನ ಕೊಟ್ಟು ಹೋಗ್ಯಾರ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದಾರ, ನನಗೆ ನೀವು ಜೀವಂತವಾಗಿ ನೋಡ್ಬೇಕಾಯ್ತಂದ್ರೆ ಎಲ್ಲಿ ನೋಡ್ರಿ? ಸಂವಿಧಾನದೊಳಗೆ ನೋಡ್ರಿ ಅಂತೇಳಿ ಹೇಳೋಗಿದಾರ. ಅದಕ್ಕೆ ಒಬ್ಬ ಫಾರಿನರ್ ಹೇಳ್ದ, ಏನ್ ಹೇಳ್ದ? ಮುಂಬೈದಾಗ ಬಂದು ಹೇಳೋದ. ಏನ್ ಹೇಳೋದ? ಅವ ಹೇಳ್ದ ಏನು? ಡೆಡ್ ಬಾಬಾ ಸಾಹೇಬ್ ಈಸ್ ಮೋರ್ ಡೇಂಜರಸ್ ದೆನ್ ಲೈವ್ ಬಾಬಾ ಸಾಹೇಬ್ ಅಂದ. ಬಾಬಾ ಸಾಹೇಬು ಇದ್ದಾಗ ಎಷ್ಟು ಜಾಗೃತ ಅವ್ರ ಶಿಷ್ಯರಿದ್ರು, ಅದಕ್ಕಿಂತ 100 ಪಟ್ಟು ಜಾಗೃತಿ ಯಾರಾಗ್ಯಾರ ಇವತ್ತು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿದ್ದಾರೆ ನೋಡ್ರಿ. अच्छा मालूम हो रहा है, आज ईद जैसा मालूम हो रहा है। एक अच्छा कार्यक्रम ये महात्मा डॉक्टर भीमराव अंबेडकर साहब की यादगार के लिए जो स्टेचू बनाया गया है, ये सिर्फ एक मूर्ति का यादगार नहीं, ये हम सबको इस संविधान से बांध कर रखता है और सबको एक दूसरे से धागे से जोड़ कर रखता है। मैं तमाम नौजवानों से, माँ और बहनों से कहना चाहता हूँ, बाप डॉक्टर भीमराव अंबेडकर साहब के तालीमात को पढ़े, सुने और उस पर अमल करते रहें और उस पर अमल करें, तो जिंदगी की तमाम खुशियां आपके दामन में सर्पित होंगी। ये संविधान डॉक्टर भीमराव अंबेडकर साहब ने जो लिखा है, ये हिंदुस्तान नहीं बल्कि पूरी दुनिया में सबसे खूबसूरत संविधान है। और इस देश की खूबसूरती, इस देश की तरक्की, इस देश के सुपर पावर जो बनने का जो तरक्की है, इसका राज, इसका क्रेडिट किसी को जाता है तो महात्मा डॉक्टर भीमराव अंबेडकर साहब को जाता है। ये मैं कहना जरूरी समझता हूँ। इसीलिए मैं तमाम गांव वालों से, तमाम नौजवान साथियों से, खासतौर पे नौजवान बच्चों से मैं इस बात की अदबन गुजारिश करता हूँ कि आपको डॉक्टर भीमराव अंबेडकर साहब का रास्ता को अपनाना है और जिंदगी के जो है तरक्की की तरफ आपको जाना है। ज्यादा से ज्यादा आप तालीम की तरफ कंसल्ट करें और तालीम अपनाएं और बाबा साहब के विचारों को सभी समाज के लोग अगर अपनाएं तो इस देश की खूबसूरती कायम रहती है। ये बात मैं कहते हुए तमाम जिम्मेदारान जलसा को, तमाम गांव के बुजुर्ग दोस्तों, नौजवान साथियों को, मेरे भाई समान सुभाष वर्मा साहब को, उनके भाई को, तमाम हमारे विशाल को और तमाम जो है विनोद को, तमाम बाबूराव साहब को, तमाम को, सभी लोगों को अपनी जानिब से दिल की गहराइयों से धन्यवाद करते हुए मैं अपनी बात खत्म करता हूँ। जय हिंद, जय हिंद, जय कर्नाटक, जय भीम, जय भीम, जय भीम। ನನ್ನ ಹೆಸರು ಅಂಬದ ಸೋನಿ, ಸಿಕಿಂದ್ರಾಪುರ ಗ್ರಾಮಸ್ಥ. ಇಂದು ಸಿಕಿಂದ್ರಾಪುರ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಗೂ ಪುತ್ಥಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಗ್ರಾಮದಲ್ಲಿ ಊರಿನ ಹಿರಿಯರು ಹಾಗೂ ನಮ್ಮ ಜಿಲ್ಲೆಯ ನಾಯಕರು ಎಲ್ಲರೂ ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ಮಾತುಗಳನ್ನಾಡಿ ನಮ್ಮ ಸಮಾಜಕ್ಕೆ ಪರಿವರ್ತನವನ್ನು ಮಾಡಿದ್ದಾರೆ. ಅಂಥ ವಿಷಯಗಳನ್ನು ನಮ್ಮ ಊರಿಗೆ ತಿಳಿಸ್ಕೊಟ್ಟಿದ್ದಾರೆ. ಅವರು ಮತ್ತು ನಮ್ಮ ಊರಿನ ಕೀರ್ತಿ ಒಂದು ಒಳ್ಳೆ ತರಬೇಕಂಥೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಕೂಡಿಸಿ ನಮ್ಮ ಸಿಕಂದ್ರಾಪುರ ಗ್ರಾಮಕ್ಕೆ ಸಂತೋಷ ಆಗಿದೆ. ಹಾಗಾಗಿ ನಮ್ಮ ಗ್ರಾಮದಲ್ಲಿ ಬಂದಿರತಕ್ಕಂಥ ಎಲ್ಲ ವಿಲೇಜ್ನಿಂದ ಬಂದಿದ್ದಾರೆ. ಅದಕ್ಕೆ ನಮ್ಮ ಗ್ರಾಮಕ್ಕೆ ಬಹಳ ಸಂತೋಷ ಆಗಿದೆ. ಶಾಸಕರು ಬಂದು ಹೋಗಿದ್ದಾರೆ, ಹಾಗೂ ನಮ್ಮ ಮುಖ್ಯ ಪಾಟೀಲರು ಬಂದು ಹೋಗಿದ್ದಾರೆ. ಎಲ್ಲ ದೊಡ್ಡ ಗಣ್ಯ ವ್ಯಕ್ತಿ ಮಾರುತಿ ಬೋದ್ಯಾಣರು ಬಂದಾರ, ಪಾಶ್ವರ್ ಸರ್ ಬಂದಾರ, ಚಂದ್ರಕಾಂತ್ ರೆಡ್ಡಿ ಅವರು ಬಂದಾರ, ಮಾರುತಿ ಬಿ ಕಂಠೆ ಅವರು ಬಂದಿದ್ದಾರೆ. ಹಿಂಗ ಬಂದು ನಮ್ಮ ಗ್ರಾಮಕ್ಕೆ ಭಾಳ ಸಂತೋಷ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಎರಡು ಮಾತುಗಳನ್ನು ಮುಗಿಸ್ತೇನೆ.